ಯಾವಾಗ ಮುಗಿಯುತ್ತೆ ಈ ಜಾಸ್ತಿ 2 ದಿವಸನ ಎಕ್ಸ್ಟೆಂಡ್ ಮಾಡಿದ್ರಿ, 2 ದಿವಸಕ್ಕೆ ಹೆಚ್ಚಾಗಿ ಕಮ್ಮಿ ಆಗಿ ನೋಡ್ಕೊಳ್ಬೇಕು. ಮತ್ತು ಅಂತ್ಯ ಅನ್ನತಕ್ಕಂಥದ್ದು ಮುಗಿಯುತ್ತೆ. ಮತ್ತು ಅಧ್ಯಾತ್ಮ ಕಾರ್ಯಕ್ರಮ ಎಷ್ಟು ಬೇಗ ಮುಗಿದ್ರೆ ಅಷ್ಟು ಒಳ್ಳೆಯದು. ಏಕೆಂದರೆ ಕೇಳತಕ್ಕಂಥವ್ರ ಶ್ರದ್ಧೆ ಅನ್ನತಕ್ಕಂಥದ್ದು ಒಂದು ದಾರ ಥರ ಇದೆ. ಯಾವುದಾದ್ರು ಲೌಕಿಕವಾದ ಸ್ವಲ್ಪ ಗಾಳಿ ಬೀಸಿದ್ರೆ ಹೋಗ್ಬಿಡುತ್ತೆ. ಆದರೆ ಈ ಒಂದು 9 ದಿವಸದಿಂದ 8 ದಿವಸ, 9ನೇ ದಿವಸ ಏನು ಆದರೆ ಚಿಂತನೆ ನಡೆಯುತ್ತೋ ಅದು ನಿಮ್ಗೆ ಅರ್ಥವಾಗಿದ್ದರೆ ಇನ್ನು ಮನುಷ್ಯ ಜೀವನದ ನಾನು ಹೇಳಿದ್ದೇನು ಜೊತೆ ಸೇರಿದ್ರಿ ಅಂದರೆ ಬಿಟ್ಟು ಹೋಗ್ಲಿಕ್ಕೋಸ್ಕರವೇ, ಹುಟ್ಟಿದಾದ್ರೆ ಸಾಯ್ಲಿಕ್ಕೋಸ್ಕರವೇ, ಹುಟ್ಟಿದ್ವಿ ಅಂದರೆ ಸಾಯ್ಲಿಕ್ಕೋಸ್ಕರ, ಜೊತೆ ಸೇರ್ತೀವಿ ಅಂದರೆ ಮತ್ತೆ ಬಿಟ್ಟು ಹೋಗ್ಲಿಕ್ಕೋಸ್ಕರ. ಹೌದಾ? ಇದು ನಿಯಮ. ಆದರೆ ಇಲ್ಲಿ ಹೇಳಿರ್ತಕ್ಕ ಈ ಒಂದು 8 ದಿವಸದಿಂದ ಹೇಳಿರ್ತಕ್ಕಂಥ ಅರ್ಥ ಆಗಿದ್ದರೆ ಇನ್ನು ಮೃತ್ಯು ಭಯ ಅನ್ನತಕ್ಕಂಥದ್ದು ಇರಲ್ಲ. ಮೃತ್ಯು ಅನ್ನತಕ್ಕಂಥದ್ದು ನಿಮ್ಮ ಹತ್ರಕ್ಕೆ ಬರೋದೇ ಇಲ್ಲ. ಒಂದು ಮತ್ತು ದುಃಖ ಅನ್ನತಕ್ಕಂಥ ಇಲ್ಲಿ ಹೇಳಿದ ಅರ್ಥ ಆಗಿದ್ರೆ ದುಃಖ ಅನ್ನತಕ್ಕಂಥದ್ದು ಬರೋದು. ದುಃಖ ಇಲ್ಲ, ಸಮಸ್ಯೆ ಇಲ್ಲ, ಕಣ್ಣೀರು ಗೋಳಿಲ್ಲ, ಮೃತ್ಯು ಭಯ ಇಲ್ಲ, ಮತ್ತು ಏನಪ್ಪ ಹೊಡಿತ ಆನಂದವೇ ಇರುತ್ತೆ ಅರ್ಥ ಆಗಿದ್ದರೆ. ಮತ್ತು ಅರ್ಥ ಆಗಿದೆ ಅನ್ನೋಕ್ಕೆ ಏನು ಪ್ರಮಾಣ? ಈಗಿನ ಕಾಲದಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ, ಟೆಸ್ಟ್ ಮಾಡಿ ಸರ್ಟಿಫಿಕೇಟ್ ಕೊಡ್ತಾರೆ. ನಮ್ಮ ಸಂಪ್ರದಾಯದಲ್ಲಿ ಯಾವುದಾದ್ರು ಹಿಂದೂ ಸಂಪ್ರದಾಯ ಇರ್ತಾರೋ ಅದರಲ್ಲಿ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದಿಲ್ಲ. ಅದೆಲ್ಲ ಕ್ರಿಶ್ಚಿಯಾನಿಟಿನಲ್ಲಿ ಸರ್ಟಿಫಿಕೇಟ್ ಕೊಡೋದು, ನಮ್ಮಲ್ಲಿಲ್ಲ ಆ ಸಂಪ್ರದಾಯ. ಯಾಕೆಂದರೆ ಸರ್ಟಿಫಿಕೇಟ್ ಕೊಡೋದ್ರಿಂದ ಅರ್ಥ ಆಗಿದೆ ಸಿದ್ಧವಾಗಲ್ಲ. ಕೆಲವು ಸಂಸ್ಥೆನವರು ಟೆಸ್ಟ್ ಮಾಡ್ತಾರೆ, ಮಾರ್ಕ್ ಕೊಡ್ತಾರೆ, ಸರಿಯಲ್ಲ. ಯಾವುದೋ ಒಬ್ಬರು ಮನೆಗೆ ಹೋಗಿದ್ದೆ ನಾನು, ಯಾವುದೋ ಒಂದು ಊರಲ್ಲಿ ಮಧ್ಯಾಹ್ನ ಭಿಕ್ಷಕ್ಕೆ ನೋಡಿದ್ರೆ ಈ ಭಗವದ್ಗೀತೆ ಪುಸ್ತಕಗಳೆಲ್ಲ ಹಾಕೊಂಡು ಅಧ್ಯಯನ ಮಾಡ್ತೇವೆ. ನಾನು ಅಂದ್ಕೊಂಡೆ ಎಷ್ಟೊಂದು ಆಸಕ್ತಿ ಇದೆಯಪ್ಪ, ಅಷ್ಟೊಂದು ಗ್ರಂಥಗಳು ಇಟ್ಕೊಂಡು ರೆಫರ್ ಮಾಡಿಕೊಂಡು ಅಧ್ಯಯನ ಮಾಡಿದ್ರೆ ಎಷ್ಟೊಂದು ಆಸಕ್ತಿ ಇದೆ ಅಂದ್ಬಿಟ್ಟು ಪರವಾಗಿಲ್ಲ, ಭಾಳ ಚೆನ್ನಾಗಿ ಅಧ್ಯಯನ ಮಾಡ್ತಿದ್ದೀರಾ ಅಂದೆ. ಸ್ವಾಮೀಜಿ ನಾಳೆ ಬೆಳಿಗ್ಗೆ ಟೆಸ್ಟ್ ಇದೆ ಅಂದರು. ಏನು ಟೆಸ್ಟು? ಅದು ಯಾವುದೋ ಸಂಸ್ಥೆದರು ಅದು ಪ್ರೊಡಕ್ಷನ್ ಹೋಗೋದ್ರೆ ಟೆಸ್ಟ್ ಮಾಡ್ತಾರೆ. ಸರಿ, ಟೆಸ್ಟ್ ಮಾಡಿಬಿಟ್ಟು ಮತ್ತೆ ಪೇಪರ್ ಕರೆಕ್ಟ್ ಮಾಡಿ ನಂಬರ್ಸ್ ಕೊಡ್ತಾರೆ. ನಿಮಗೆ 95 ಬಂದಿದೆ, ನಿಮ್ಗೆ 65 ಬಂದಿದೆ, ನಿಮ್ಗೆ 25 ಬಂದಿದೆ ಅಂತ. ಇವಾಗ ನೋಡಿ, ಅಹಂಕಾರ ತೆಗೀಲಿಕ್ಕೋಸ್ಕರ, ಅಹಂಕಾರ ಅಂದರೆ ಈ ಏನೋ ನಾನು ಭಾಳ ಅಹಂಕಾರಿ ಆಗಿದ್ದೀನಿ ಆ ಥರ ಅಲ್ಲ. ಸಮಾಜದ ಅಹಂಕಾರ ಅನ್ನೋಕ್ಕೆ ಏನರ್ಥ ಇದೆ? ದೊಡ್ಡವರು ಚಿಕ್ಕವರು ನಿಜ ಬೆಳೀತಾನೆ, ಹೇಳಿ ಮಾತು ಕೇಳಲ್ಲ, ಅವನು ಮಾತ್ರ ಅಹಂಕಾರಿತ ಅಲ್ಲ. ನಾನು ಇಂಥವಳು ಅನ್ನತಕ್ಕಂಥ ಬೇರೆಗಿನ್ನ ನಾನು ಬೇರೆ, ನಾನು ಸ್ಪೆಷಲ್ಲು ಅನ್ನತಕ್ಕಂಥ ಭಾವನೆ ಏನಿದೆಯೋ, ನಾನು ಅಂಥವಳು ಇಂಥವಳು, ನಾನು ಅಂಥವನು ಇಂಥವನು ಅನ್ನತಕ್ಕಂಥ ಭಾವನೆ, ಇದನ್ನೇ ಅಹಂಕಾರ ಅಂತ. ಹೌದಾ? ಈ ಅಹಂಕಾರ ಅನ್ನತಕ್ಕಂಥದ್ದು ಹೋಗ್ಬಿಟ್ಟಿದೆ, ಆನಂದೇ ಉಳಿದೆ ನಮ್ಮ ಜೀವನದಲ್ಲಿ. 8 ದಿವಸ ಅರ್ಥ ಆಗಿದೆ ಅಂದರೆ ಮತ್ತೆ ಅದಕ್ಕೆ ಆನಂದವಾಗಿರ್ಬೋದು. ಈ ಟೆಸ್ಟ್ ಮಾಡಿಬಿಟ್ಟು ಮಾರ್ಕ್ಸ್ ಹಾಕಿ ಇಷ್ಟು ನಂಬರ್ ಬಂತು ಅಂದರೆ ಯಾರು 90 ನಂಬರ್ ಬಂದಿದೆಯೋ ಅವರೇನಂತಾರೆ, ನಾನು ಸಂಸಾರದಲ್ಲೂ ತೇರ್ಬಿಟ್ಟಿದ್ದೀನಿ, ಇಲ್ಲೂ ಬೆಸ್ಟ್ ಸ್ಟೂಡೆಂಟು. ಅಂದರೆ ಇದು ಅಹಂಕಾರ ಗಟ್ಟಿ ಆಯಿತು. ಅಹಂಕಾರ ತೆಗೆದುಹಾಕಬೇಕಾಗಿತ್ತು, ಆದರೆ ಅಹಂಕಾರ ಅಲಂಕಾರ ಮಾಡ್ಕೊಳ್ತೀವಿ. ಕೇಳಿಬಿಟ್ಟು ನಂಗೆ ಚೆನ್ನಾಗಿ ಅರ್ಥ ಆಗಿದೆ, ಯಾಕೆ 90 ಮಾರ್ಕ್ ಬಂತು, ಮತ್ತು ಯಾರು 35 ಬಂದಿದ್ದೆ ಅವರು ನಾನು ಇಲ್ಲೂ ಪ್ರಯೋಜನ ಇಲ್ಲ, ಸಂಸಾರದಲ್ಲೂ ಪ್ರಯೋಜನ ಇಲ್ಲ, ಇಲ್ಲೂ ಪ್ರಯೋಜನ ಇಲ್ಲ ಅನ್ನೋದು. ಆದ ಕಾರಣ ನಮ್ಮಲ್ಲಿ ಸರ್ಟಿಫಿಕೇಟ್ ಕೊಡತಕ್ಕಂದಿಲ್ಲ. ಮತ್ತೇನಪ್ಪ, ನೀವೇ ನೋಡ್ಕೋಬೇಕು, ಅರ್ಥ ಆಗಿದೆಯೋ ಇಲ್ಲ ಅಂತ ನೀವೇ ನೋಡ್ಕೋಬೇಕು ಅಂದಾಗ ನಮ್ಮನ್ನ ಮೋಸ ಮಾಡ್ಕೊಳ್ತೀವಿ. ನನಗೆ ಅರ್ಥ ಆಗುತ್ತೆ ಇದು ಅಂತ.
ಎಲ್ಲ ಪರಿಸ್ಥಿತಿನಲ್ಲೂ ಎಂಥ ಪರಿಸ್ಥಿತಿನೇ ಬರಲಿ ಮನಸ್ಸನ್ನು ಕೆಡಿಸ್ಕೊಳ್ತೀರ ಆನಂದವಾಗಿರ್ತೇವೆ. ನೋಡ್ಕೊ ಭಕ್ತ ಕಬೀರು ಅವರು ಭಾಳ ಬರ್ತಾನೆ. ಭಕ್ತ ಕಬೀರು ಅವರೇ ಹೇಳ್ತಾರೆ, ಸಚ್ಚಾ ಸಾಧು ಭೂಕ ಮರೆಗ, झूठ ಸಾಧು ಲಡ್ಡಕ್ಕೆ ಕಾಯಿಲೆ ಅಂತ. ನಿಜವಾದ ಸಾಧು ಯಾರು ಭಿಕ್ಷೆ ಕೊಡೋದು ಅವ್ರಿಗೆ. ಇವರು ಶಿರ್ಡಿ ಸಾಯಿದವರು ಅವ್ರು ಬದುಕಿದ್ದಾಗ ಒಬ್ಬರು ಭಿಕ್ಷೆ ಕೊಡಲಿಲ್ಲ, ಪಾಪ ಹಸುವಿಂದಲೇ ಸಾಯೋರು. ಇವಾಗೇನು ವಿಗ್ರಹದ ಮುಂದೆ ವಿಶಾಖಪಟ್ಟಣದಲ್ಲಿ ನಾನು ಹೋಗಿದ್ದು, ಯಾವುದೋ ಒಂದು ಕಾರ್ಯಕ್ರಮ ಕರೆದಿದ್ರು, ಯಾವುದೋ ಒಂದು ಪಾಂಪ್ಲೆಟ್ ರಿಲೀಸ್ ಮಾಡೋರು, ಸ್ವಾಮೀಜಿ ನಿಮ್ಮ ಕೈಯಿಂದ ಅಂತ. ಹೋಗಿ ಮೊದಲು ಆರತಿ, ಬಾಬಾಗ ಆರತಿ ಮಾಡೋಕ್ಕೆ ನೋಡಿದ್ರೆ ಪ್ರಸಾದ ಎಷ್ಟೊಂದು ಪ್ರಸಾದ ಇಟ್ಟಿರೋ, ಕೇಸರಿ ಬಾತು, ವಾಂಗಿ ಬಾತು ಮತ್ತು ಜಿಲೇಬಿ, ಮೈಸೂರು ಪಾಕು ಒಬ್ಬೊಬ್ಬರನ್ನು ತೊಗೊಂಬಂದಿದ್ದಾರೆ. ಬದುಕಿದ್ದಾಗ ತಿನ್ನತಕ್ಕ ಸಮಯದಲ್ಲಿ ಯಾರೂ ಕೊಡಲಿಲ್ಲ. ಇವಾಗ ಹೇಗಿದ್ರು ತಿನ್ನಲ್ಲ, ತೋರಿಸ್ಬಿಟ್ಟು ಮತ್ತೆ ಮನೆ ತೊಗೊಳಗೆಲ್ಲ ತಿನ್ಬೋದು ಅಂದ್ಬಿಟ್ಟು ತೊಗೊಂಡ್ಬಿಟ್ಟಿರ್ತಾರೆ. ಇಲ್ಲಿ ಈ ಕಬೀರಿಗೆ ಭಾಳ ಬರ್ತಾನೆ. ನಿಜವಾದ ಸಾಧು ಹಸುವಿಂದ ಸಾಯ್ತಾರೆ, ಜೂಟ ಸಾಧು ಅವ್ರಿಗೆ ಎಷ್ಟೊಂದು ಕ್ಯಾರಿಯರ್ ಬಂದಿದ್ದು ಯಾವ್ದು ತಿನ್ಬೇಕು ಗೊತ್ತಿಲ್ಲ, ಆ ಥರ ಇರುತ್ತೆ ಅವ್ರಿಗೆ ಬಡತನ. ಆದ್ರೂ ಅವ್ರು ಏನು ಮಾಡೋದು, ಪ್ರತಿ ದಿವಸ ಮನೆಯಲ್ಲಿ ಮಗುನ ಕೂಡಿಸ್ಕೊಳ್ಳಿ ಹತ್ರ, ಓಡಾಡಕ್ಕೆ ಬಿಡಬೇಡಿ ಹಾಲಲ್ಲಿ. ಮನೆಯಲ್ಲೇ ಪ್ರವಚನ ಮಾಡ್ತಿರ್ತಾರೆ ಅವ್ರ ಮನೆಯಲ್ಲೇ. ಸೊ ಬಂದವ್ರಿಗೆಲ್ಲ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಡ್ತಾರೆ. ಮನೆಗೆ ಏನು ಇರೋದೇ ಇಲ್ಲ. ಹೆಂಡತಿನೂ ಭಾಳ ಥರ ಹೇಳಿದ್ದಾರೆ, ಪ್ರವಚನ ಮಾಡಿಬಿಟ್ಟು ಕೊನೆಯಲ್ಲಿ ಪ್ರಸಾದ ತೊಗೊಂಡೋಗಿ ಅಂತ ಹೇಳ್ಬೇಡಿ. ಮಗನೂ ಭಾಳ ಥರ ಹೇಳಿದ್ದಾನೆ, ಆದರೂ ಇಂಥ ಮಾತ್ರ ನಮಗೆ ಬೇಗ ತಲೆಗೆ ಹೋಗುತ್ತೆ. ಬಂದವರಿಗೆಲ್ಲ ನೀವು ತಿನ್ನಕ್ಕೆ ಹೇಳ್ಬೇಡಿ ಅಂದರೆ ಆಯಿತು ಬಿಡಿ ಅಂತ ನಮ್ಮ ತಲೆಗೆ ಹೋಗುತ್ತೆ. ಕಬೀರ್ ತಲೆಗೆ ಅದೆಲ್ಲ ಹೋಗಲ್ಲ. ಕೊನೆಗೆ ಅವ್ರು ಏನು ಮಾಡ್ತಾರೆ, ಆಯಿತು ಅಂತಾರೆ. ಪ್ರವಚನ ಆದಮೇಲೆ ಪ್ರಸಾದ ತೊಗೊಂಡೋಗಿಲ್ಲ, ಸ್ವಲ್ಪ ಪ್ರಸಾದಕ್ಕೆ ಯಾವ ಅಂತಾರೆ, ಏನು ಇರೋದಿಲ್ಲ ಮನೆಗೆ. ಇಂಥ ಪರಿಸ್ಥಿತಿನ ಒಂಥರ ರಾತ್ರಿ 7:30-8 ಗಂಟೆಗೆ ಯಾರೋ ಸಾಧುಗಳು ಬರ್ತಾರೆ, 4-5 ಜನ ಸಾಧುಗಳು. ಸರಿ ಬನ್ನಿ ಬನ್ನಿ ಅಂತ ಆಹ್ವಾನ ಮಾಡ್ತಾರೆ. ಕೂತ್ಕೊಳ್ಳಿ, ಭಿಕ್ಷೆ ಮಾಡ್ಕೊಂಡು ಹೋಗಿ ನಿಂತ್ವಿ ಅಂತಾರೆ. ಹೆಂಡ್ತಿನ ಕರೆದು, ನೋಡಿ 5-6 ಜನ ಸಾಧುಗಳು ಬಂದಿದ್ದಾರೆ, ಅಡುಗೆ ತಯಾರು ಮಾಡುವಂತಾರೆ. ನೋಡಿದ್ರೆ ಮನೆಗೇನು ಇಲ್ಲವೇ ಇಲ್ಲ. ಈಗೇನು ಮಾಡಲಪ್ಪ, ಕಬೀರ್ ಕರೆದು ಮನೆಗೇನು ಇಲ್ಲ, ನೀವು ಈ ಥರ ಮಾಡೋದು ಹೇಗೆ ಅಂತ ಹೇಳು ಅಂದರೆ ಅವ್ರಿಗೆ ಯಾವ ವ್ಯವಹಾರನೂ ತಲೆಗೆ ಹೋಗಲ್ಲ. ಪೊಲೀಸ್ ಸಾಧುನ ಕರೆದು ಏನು ಇಲ್ಲ ಹೋಗಿ ಅಂತ ಹೇಳೋಣ ಅಂದರೆ ಅಷ್ಟು ಧೈರ್ಯ ಮನಸ್ಸು ಬರೋಲ್ಲ ಸಾಧುಗಳು ಹೇಳಲಿಕ್ಕೆ. ಮತ್ತು ಏನು ಮಾಡೋಣ ಅಂತ ಯೋಚನೆ ಮಾಡಿ ಹೊರಗಡೆ ಹೋಗಿ ತನ್ನ ಅಂಗಡಿನ ಸಾಲ ತೊಗೊಂಡ್ಬಂದು ಮಾಡೋಣ, ಆಮೇಲೆ ಬೇಕಾದ್ರೆ ಅವ್ರಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ. ಅಲ್ಲಿಗಾಗಲೇ ರಾತ್ರಿ 8:30-8:45 ಆಗಿದೆ. ಹೋಗ್ತಾರೆ, ಯಾರೂ ಬಾಗಿಲು ತೆಗೆದಿಲ್ಲ, ಎಲ್ಲ ಬಾಗಿಲು ಕ್ಲೋಸ್ ಮಾಡ್ಕೊಂಡು. ಈಗಿನ ಕಾಲಕ್ಕೆ ಭಾಳಷ್ಟು ಲೇಟು ಅಂಗಡಿಗೆ ಕ್ಲೋಸ್ ಮಾಡೋದು. ಯಾಕೆಂದರೆ ದುಡ್ಡು ಅಂತ ತಿನ್ನಲಿಕ್ಕೂ ಟೈಮ್ ಇಲ್ಲ, ಮಲಗಲಿಕ್ಕೂ ಟೈಮ್ ಇಲ್ಲ, ಒಟ್ಟಿನಲ್ಲಿ ಅದೇನೋ ಸಂಪಾದನೆ ಆಗೆಲ್ಲ ಆ ಥರ ಇರಲಿಲ್ಲ. ಭಾಳಷ್ಟು ಬೇಗ ಕ್ಲೋಸ್ ಮಾಡಿಬಿಡೋರು. ಎಲ್ಲರೂ ಕ್ಲೋಸ್ ಮಾಡಿದರೆ ಯಾರೋ ಒಬ್ಬ ತುಳಸಿ ಶೆಡ್ ಅಂತ ಒಬ್ಬ ತೆಕ್ಕೊಂಡಿದ್ದಾರೆ ಬಾಗಿಲು. ಅವ್ರ ಹತ್ರ ಹೋಗಿ ನಾನು ಕಬೀರಿ ಹೆಂಡ್ತಿ, ಈ ಥರ ಇದೆ ನನ್ನ ಪರಿಸ್ಥಿತಿ, ನೀವು ಸಾಮಾನು ಬೇಕಾದ ಸಾಮಾನು ಕೊಡಿ, ಇನ್ನೊಂದು ವಾರದಲ್ಲಿ ಕೊಡ್ತೀವಿ ದುಡ್ಡು ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಸಂತೋಷ ಆಗಿದೆ. ಏನೋ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಆಯ್ತಮ್ಮ ಕೊಡ್ತೀನಿ, ಆದರೆ ನೀವು ನೋಡಿದ್ರೆ ನನಗೆ ಏನೇನು ಮನಸ್ಸಲ್ಲಿ ಆಸೆಗೆ ಬರುತ್ತೆ ಅದಕ್ಕೆ ಒಪ್ಪಳೋದು ಕೊಡ್ತೀನಿ. ಈಗ ಸಾಧುವಿಗೆ ನನ್ನ ಶೀಲನ ಕಳ್ಕೊಂಡು ಸಾಧುವಿಗೆ ಊಟಕ್ಕೆ ಹಾಕಲೋ ಅಥವಾ ನನ್ನ ಶೀಲನ ಕಾಪಾಡಿಕೊಂಡು ಸಾಧುವಿಗಿಲ್ಲ ಅಂತ ಹೇಳೋ, ಏನು ಮಾಡಲಿ ಅಂತ ಯೋಚಿಸ್ತಿರ್ಬೇಕಾದ್ರೆ ಆ ತುಳಸಿ ಸೇಟು ಏನೋ ಬೇಗ ಹೇಳಮ್ಮ, ನನ್ನ ಬಾಲ ಕೊಡೋಗು, ಬೇಗ ಹೇಳು, ಎಲ್ಲಿ ಹೋಗೋ ಅಂತಾನೆ ಒಪ್ಕೊಂಡ್ಬಿಡ್ತಾರೆ. ಆಯಿತು ಕೊಡಿ ಸಾಮಾನೆಲ್ಲ, ನಾನು ಅವ್ರ ಊಟಕ್ಕೆ ಹಾಕ್ಬಿಟ್ಟು ಮತ್ತೆ ನಿಮ್ಮ ಹತ್ರ ಬರ್ತೀನಿ, ಆಡಿಗೆ ಮಾತ್ರ ತಪ್ಪಲ್ಲ ಅಂದ್ಬಿಟ್ಟು ಪದಾರ್ಥಗಳು ತೊಗೊಂಬಂದು ಅಡುಗೆ ಮಾಡಿ ಸಾಧುವಿಗೆ ಕಬ್ಬಿಗೆ ಎಲ್ಲಿಗೂ ಊಟಕ್ಕೆ ಹಾಕ್ತಾರೆ. ಊಟ ಮಾಡೋರು ಹೊಟ್ಟೋಗ್ತಾರೆ.
ಅಲ್ಲಿಗಾಲೆ ರಾತ್ರಿ 11-11:30 ಆಗಿದೆ. ಕಬೀರ್ ಬಂದು ಭಾಳಷ್ಟು ಚೆನ್ನಾಗಿ ಮಾಡಿದ್ದೆ, ತೃಪ್ತಿ ಆಯಿತು ಅಂದರೆ ಆಕೆ ಕಣ್ಣಲ್ಲಿ ನೀರು ಬರುತ್ತೆ. ನಾನು ನಿಮ್ಮ ಸರಿಯಾದಂಥ ಹೆಂಡತಿ ಅಲ್ಲ, ಈ ಥರ ಹೇಳ್ಬಿಟ್ಟು ಬಂದು ತುಳಸಿ ಸೇಟ್ ಹತ್ರ ನಾನು ಇವಾಗ ಹೋಗಬೇಕು. ನಿಜವಾದ ಅರ್ಥ ಆಗಿದೆ, ಆದ ಕಾರಣ ಅಹಂಕಾರ ಬಿದ್ದೋಗಿದೆ, ಆದ ಕಾರಣ ನಾನು ನನ್ನದು ನನ್ನ ಕಬೀರಲ್ಲಿ ಇರಲಿಲ್ಲ. ಆದ ಕಾರಣ ಕಬೀರ್ ಯಾವ ರೀತಿ ಆ್ಯಕ್ಟ್ ಮಾಡೋದು ಅಂದರೆ ಅದಾಗಿರಲಿ ಪಕ್ಕಕ್ಕಿಡೋಣ. ನಮಗೆ ಇಂಥ ಪರಿಸ್ಥಿತಿ ಬಂದು ಏನು ಮಾಡ್ತೀವಿ ಹೇಳಿ? ಯಾವತ್ತನೇ ಎಷ್ಟು ದಿವಸ ನಿಮ್ಮ ವ್ಯವಹಾರ ನಡೀತಿತ್ತೋ ಇವತ್ತು ಸುಮ್ಮನೆ ಡ್ರಾಮಾ ಆಡ್ತೇನೆ ಮುಂದೆ ನಡೀತವ್ರ ಮನೆಗೆ ಅಂತ ಏನು ಹೊಡೆದು ಏನೇನೋ ಗಲಾಟೆಲಾಗಬೇಕು. ಅದಕ್ಕೆ ಕಬೀರು ಯಾಕೆ ಕಣ್ಣಲ್ಲಿ ನೀರಾಗ್ತೀಯ, ನೀನೇನು ತಪ್ಪು ಮಾಡಿಲ್ಲ, ಸಾಧು ಸೇವೆ ಚೆನ್ನಾಗಿ ಮಾಡಿದ್ಯಾ. ಸೊ ಅಷ್ಟು ಜನಕ್ಕೆ ಅವರು ಆಹಾರ ಕೊಟ್ಟಿದ್ದಾರೆ ಅಂದರೆ ನಿಜವಾದ ಅವರು ಬ್ರಹ್ಮಸ್ವರೂಪ, ರಾಮಸ್ವರೂಪ, ನಡಿ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೊರಡ್ತಾರೆ. ಆಚೆ ಹೋದ ಮಳೆ ಬರುತ್ತೆ, ಅವಾಗಲೂ ತಪ್ಪಿಸ್ಬೋದಾಗಿತ್ತು. ಮಳೆ ಬಂತು, ಹೊರಟ್ವಿ, ಮಳೆ ಬಂತು, ಆಗಲಿಲ್ಲ ಅಂತೇನು ಹೇಳ್ಬೋದಾಗಿತ್ತು. ಮಾತು ಕೊಟ್ಟಮೇಲೆ ಹೋಗಲೇಬೇಕು ಅಂದ್ಬಿಟ್ಟು ಕಬೀರು ಕೊಡೆ ತೊಗೊಂಡ್ಬರ್ತಾರೆ. ಈ ಕೊಡೆ ಹಿಡ್ಕೊಂಡು ನಾನು ಹೆಣಿ ಮೇಲೆ ಕೂತ್ಕೋ, ನಾನು ಕರ್ಕೊಂಡು ಹೋಗ್ತೀನಿ, ನಿಮಗೂ ಮಳೆ ಹನಿ ಬಿಡಲ್ಲ, ನನಗೂ ಮಳೆ ಹನಿ ಬಿಡಲ್ಲ ಅಂದ್ಬಿಟ್ಟು ಹೆಣಿ ಮೇಲೆ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆ ತುಳಸಿ ಸೇಟ್ ಮನೆಗೆ ಹೋಗಿ ಅಲ್ಲಿ ಆಕೆ ನಿಲ್ಲಿಸ್ಬಿಟ್ಟು ನೀನು ಹೋಗಿ ಕೆಲಸ ಮುಗಿಸ್ಕೊಂಬ, ನಾನು ಮತ್ತೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ ಅಂದ್ಬಿಟ್ಟು ಅಲ್ಲೇ ಇರ್ತಾರೆ. ಒಳಗಡೆ ಹೋದರೆ ತುಳಸಿ ಚೇಟಿಗೆ ಭಾಳ ಸಂತೋಷ ಆಗುತ್ತೆ, ಆಕೆಗೋಸ್ಕರ ಕಾಯ್ತಿರ್ತಾರೆ, ಭಾಳ ಸಂತೋಷ ಆಗುತ್ತೆ. ಆದರೆ ತಕ್ಷಣವೇ ಒಂದು ಸಂದೇಹ ಬರುತ್ತೆ, ಈ ಕತ್ತಲಲ್ಲಿ ಮಧ್ಯರಾತ್ರಿ ನೀನೊಬ್ಬಳೇ ಹೇಗೆ ಬಂದೆ? ಇದು ಒಂದು. ಎರಡನೇದು ಮಳೆ ಬರ್ತಿದೆ, ನಿನ್ನ ಮೇಲೆ ಒಂದು ಹನಿ ಕೂಡ ಬಿದ್ದಿಲ್ಲ, ಹೇಗೆ ಬಂದೆ? ಆಕೆ ಹೇಳ್ತಾಳೆ, ನಮ್ಮ ಯಜಮಾನರು ಅವ್ರ ಭುಜದವ್ರು ಕೂಡಿಸ್ಕೊಂಡು ಕರ್ಕೊಂಬಂದರು, ನಾನು ಕೊಡೆ ಹಿಡ್ಕೊಂಡಿದ್ದೆ, ಅವ್ರಿಗೂ ಒಂದು ಹನಿ ಬೀಳ, ನನಗೂ ಒಂದು ಹನಿ ಬೀಳಲಿಲ್ಲ. ನೀನು ಯಾತಕ್ಕೆ ಬರ್ತೀಯಲ್ಲಿ ಅಂತ ಗೊತ್ತಾ ಅವ್ರಿಗೆ? ನಾನು ಹೇಳಿದ್ದೀನಿ ಸ್ಪಷ್ಟವಾಗಿ ಈ ಥರ ಅಂತ ಹೇಳಿದ್ದೀನಿ. ಅವರು ಆಗಿದ್ಮೇಲೆ ಅವರು ಪದಾರ್ಥ ಕೊಟ್ಟಿದ್ದಾರೆ ಅಂದರೆ ಆಡಿದ ಮಾತಿನ ಪ್ರಕಾರ ಹೋಗಬೇಕು, ನಡಿ ನಾನು ಕರ್ಕೊಂಡ್ಬಂದು ನಾನೇ ಬಿಟ್ಕೊಡ್ತೀನಿ ಅಂತ ಬಂದಿದ್ದಾರೆ. ಕೆಲಸ ಮುಗಿಸ್ಕೊಂಡು ಹೋದ್ಮೇಲೆ ಕರ್ಕೊಂಡು ಹೋಗ್ತಾರೆ ಮನೆಗೆ, ಏನು ತೊಂದರೆ ಇಲ್ಲ. ಅವ್ರು ತುಳಸಿ ಚೆಟ್ಟು ಬದಲಾವಣೆ ಆಗಿರ್ತಾರೆ. ಇಂಥ ಒಂದು ದಾಂಪತ್ಯ ಎಲ್ಲನ ಸಾಧ್ಯವೇ? ನಾನೇನೋ ತಪ್ಪು ಮಾಡಿದ್ದೀನಿ, ಪಾಪಿ ಜೀವಿ ಅಂದ್ಬಿಟ್ಟು ಕಬೀರ್ ಪಾದ ಮೇಲೆ ಬಿಟ್ಟು ಆಕೆ ಮುಟ್ಲಿಕ್ಕೆ ಹೋಗಲ್ಲ, ಏನಾದರೂ ಮಾಡಿ ನಾನು ಉದ್ಧಾರ ಮಾಡಿ ಅಂತಾರೆ. ಅಂದರೆ ನಾನು ನನ್ನದು ಅನ್ನೋಂಥ ನಮ್ಗೆ ಹೋಗಿದೆ ಅಂದರೆ ಎಂಥ ಪರಿಸ್ಥಿತಿ ಬರಲಿ ನಮ್ಮಲ್ಲಿ ವಿಕಾರ ಬರಬಾರ್ದು, ಪರಿಸ್ಥಿತಿ ಒಪ್ಕೊಂಡು ಸಮಾಧಾನವಾಗಿರಬೇಕು. ಅದೇ ರೀತಿ ಆರ್ಯಸ್ಮಾತ್ ದಯಾನಂದ ಸರಸ್ವತಿ, ಅಂದರೆ ದಯಾನಂದ ಸರಸ್ವತಿ ಏನು ಉಪದೇಶ ಮಾಡಿದ್ರು, ವೇದಗಳನ್ನ ಅವ್ರು ಯಾವ ರೀತಿ ನೋಡಿದ್ರು ಅದನ್ನು ನಾವು ಯಾರು ಒಪ್ಲಿಕ್ಕೆ ಹೋಗಲ್ಲ. ಆದರೆ ಅವ್ರ ಜೀವನದಲ್ಲಿ ನೋಡಿದ್ರೆ ಕೊನೆಯಲ್ಲಿ ಅವರು ತತ್ವ ತಿಳಿದಿತ್ತು ಇವರಿಗೆ ಅನಿಸುತ್ತೆ. ಯಾಕೆಂದರೆ ಜೋಧ್ಪುರಲ್ಲಿರ್ತಾರೆ, ಅಲ್ಲಿ ಯಶವಂತ್ ಸಿಂಗ್ ಅಂತ ಒಬ್ಬ ರಾಜ. ಆ ರಾಜ ನನ್ನಿ ಜಾನ್ ಅನ್ನತಕ್ಕ ನರ್ತಕಿ ಜೊತೆಯಲ್ಲಿ ಸೇರಿಕೊಂಡು ರಾಜ್ಯಭಾರ ಸರಿಯಾಗಿ ಮಾಡ್ತಿರೋದು. ಅವಾಗ ಈ ದಯಾನಂದ ಸರಸ್ವತಿ ರಾಜನ ಉಪದೇಶ ಮಾಡ್ತಾರೆ, ಇದು ಸರಿಯಲ್ಲ, ಯಾವ ಪುಣ್ಯ ರಾಜನಾಗಿದೆಯಾ ನೀನು, ರಾಜ್ಯಭಾರ ಸರಿಯಾಗಿ ನೋಡು, ಆಕೆ ಸಹವಾಸ ಬಿಟ್ಬಿಡು ಅಂತ ಉದ್ದೇಶ ಮಾಡಿದ್ರೆ ಅವ್ರು ಅದನ್ನೇ ತಲೆಗೆ ಹಾಕ್ಕೊಂಡು ಆಕೆನ ಬಿಟ್ಬಿಡ್ತಾರೆ, ಸರಿಯಾಗಿ ರಾಜ್ಯಭಾರ ಮಾಡಿಬಿಟ್ಟಿರ್ತಾರೆ. ಆದರೆ ನನ್ನಿ ಜಾನ್ ಏನು ಯೋಚನೆ ಮಾಡ್ತಾರೆ, ಈ ಸ್ವಾಮೀಜಿ ಇರೋ ತನಕ ರಾಜ ನನಗೆ ಸಿಗೋಲ್ಲ, ನಾನೇನು ಮಾಡಬೇಕು, ನನ್ನ ಜೀವನ ಏನಾಗಬೇಕು ಅಂದ್ಬಿಟ್ಟು ಯೋಚನೆ ಮಾಡಿ ಆ ಅಡುಗೆ ಅವ್ರಿಗೆ ಹೇಳಿ ವಿಷ ಹಾಕಿಸ್ಬಿಡ್ತಾರೆ ಸ್ವಾಮೀಜಿಗೆ. ಅವ್ರು ಊಟ ಮಾಡಿ ಮಲಗ್ತಾರೆ, ನಿದ್ದು ಬರೋಲ್ಲ, ಹೊಟ್ಟೆನಲ್ಲಿ ಏನೋ ಹಿಂಸೆ. ಅಡುಗೆಯನ್ನು ಕರೆದು ಕೇಳ್ತಾರೆ, ಏನಪ್ಪ ದಿವಸ ಊಟ ಮಾಡಿದ್ಮೇಲೆ ಚೆನ್ನಾಗಿ ಇದು ಮಾಡ್ತಿದ್ದೆ, ಇವತ್ತು ಊಟದ ತನಕ ಚೆನ್ನಾಗಿದೆ, ನಾನು ಊಟ ಆದಮೇಲೆ ಒಳಗಡೆ ಏನೋ ಹಿಂಸೆ ಆಗ್ತಿದೆ, ಏನು ಸಮಾಚಾರ, ಏನು ಅಡುಗೆ ಮಾಡ್ತೀವಿ? ಹಿಂದ್ಗಡೆ ಕುರ್ಜಿನಲ್ಲಿ ಕೂತ್ಕೊಂಡು ನಿದ್ದೆ ಮಾಡಬೇಡಿ, ಹಿಂದ್ಗಡೆ ಇರೋದು ತಲೆಯನ್ನು ತಗ್ಗಿಸ್ಕೊಂಡು ಕೇಳಿ. ಅಷ್ಟು ಕಥಾರೂಪದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು, ಅರ್ಥ ಆಗಿಲ್ಲ ಹೇಗಿರ್ಬೇಕು ಅನ್ನೋಕ್ಕೆ. ಎಲ್ಲೋ ನಿದ್ದೆ ಮಾಡಿಬಿಟ್ರೆ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತ ಹೇಳ್ತಾ ಇದ್ದೀನಿ.
ಸರಿ, ಆ ನನ್ನಿಂದ ಯೋಚನೆ ಮಾಡ್ತಾಳೆ, ಅಡುಗೆ ಅವ್ನಿಗೆ ಹೇಳಿ ಸ್ವಾಮೀಜಿಗೆ ವಿಷ ಹಾಕ್ಸ್ಬಿಡ್ತಾಳೆ, ಊಟ ಮಾಡ್ತಾರೆ. ದಿವಸ ನಿಂತು ಬರ್ತಿತ್ತು, ಇವತ್ತಿನ ದಿವಸ ಏನೋ ಹಿಂಸೆ ಆಗ್ತಿದೆ, ಏನು ಮಾಡಿದೆ ನೀನು ಅಡುಗೆ ಅಂದರೆ ಹೇಳ್ಬಿಡ್ತಾನೆ, ಈ ಥರ ನನ್ನೀಗ ವಿಷ ಹಾಕ್ಬೇಕು ನಿಮಗೆ ಅಂತ ಹೇಳಿದ್ರು, ನಾನು ವಿಷ ಹಾಕ್ಬಿಟ್ಟಿದ್ದೀನಿ, ತಪ್ಪಾಯಿತು ಕ್ಷಮಿಸಿ. ನಿಜ ನಾವೇ ವೇದ ಅಂತ ಹೇಳೋರು ಕೇಳೋರು ನಮಗೆಲ್ಲ ಅರ್ಥ ಆಗುತ್ತಿದೆ ಅಂತೀವಿ. ಅಂಥ ಪರಿಸ್ಥಿತಿನಲ್ಲಿ ಅಡುಗೆಯನ್ನು ಏನು ಮಾಡ್ತಿದ್ವಿ ನಾವು? ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸಿ, ನನ್ನೀಜಾನ ಅರೆಸ್ಟ್ ಮಾಡಿಸಿ, ಇಬ್ಬರೂ ಜೈಲಿಗೆ ಹಾಕಿಸಿ ಪೇಪರ್ನ ಜೋರಾಗಿ ಹಾಕ್ಕೊಂಡ್ಬಿಡ್ತಾ ಇದ್ವಿ, ಹೌದಾ? ಆದರೆ ದಯಾನಂದ ಸರಸ್ವತಿ ನೋಡಪ್ಪ ಹೇಗಿದ್ದು, ಯಾವತ್ತೊಂದು ದಿವಸ ಹೋಗುತ್ತೆ ಶರೀರ. ಇವತ್ತು ನೀನು ವಿಷ ಹಾಕಿದ್ಯಾ, ಹೋಗುತ್ತೆ. ವಿಷ ಹಾಕ್ತಿದ್ರೆ ಯಾವತ್ತೊಂದು ದಿವಸ ಹೋಗೋದು, ಇವತ್ತು ಹೋಗುತ್ತೆ. ಆದರೆ ನನ್ನ ಪ್ರಾಣ ಹೋದರೆ, ಒಂದು ಕಡೆ ಈ ವಿಷಯ ಹೊರಗಡೆ ಗೊತ್ತಾದರೆ ಜನ ನಿನ್ನ ಪ್ರಾಣ ತೆಗಿತಾರೆ, ನನ್ನ ಜನ ಪ್ರಾಣ ತೆಗಿತಾರೆ. ಈ ವಿಷಯ ಗೊತ್ತಾಗೋದು ಬೇಡ. ತಗೋ, ಈ ದುಡ್ಡು ತಗೊಂಡು ನೋಡಿ, ವಿಷ ಹಾಕಿರ್ತಕ್ಕಂಥವ್ನಿಗೆ ಅವ್ರ ಮೇಲೆ ಯಾವುದೇ ರೀತಿಯಂಥ ದ್ವೇಷ ಬರಲಿಲ್ಲ, ಹೌದಾ? ತೈಲಿನಲ್ಲಿ ದುಡ್ಡು ಇಟ್ಕೊಂಡಿರ್ತಾರೆ, ಈ ದುಡ್ಡು ತೊಗೊಂಡು ನೇಪಾಳಕ್ಕೆ ಹೋಗ್ಬಿಡು, ಅಲ್ಲಿ ನೀನು ಯಾರು ಬಂದು ಅರೆಸ್ಟ್ ಮಾಡೋಲ್ಲ. ಇಲ್ಲಿದ್ದರೆ ಮತ್ತೆ ಜನ ಗಲಾಟೆ ಮಾಡ್ತಾರೆ, ಹೋಗುವಂತ ಕಳಿಸ್ಕೊಡ್ತಾರೆ. ಅಂದರೆ ಎಂಥ ಪರಿಸ್ಥಿತಿಯಲ್ಲಾದರೂ ನಾವು ಆನಂದವಾಗಿರ್ಲಿಕ್ಕೆ ಸಾಧ್ಯವಾದರೆ ಅವಾಗ ಇದರಲ್ಲಿ ಇನ್ನೇನು ಮಾಡಬೇಕಾಗಿಲ್ಲ, ಆನಂದವಾಗಿದ್ದು ಮನೆಯಲ್ಲಿ. ಆದರೆ ಅರ್ಥ ಆಗಿದೆ ಈ ಮಟ್ಟಕ್ಕೆ, ಇಷ್ಟೆಲ್ಲ ಆಗೋದು ಬೇಡ. ಮನೆಯಲ್ಲಿ ಯಾರನ್ನು ಏನೋ ಮಾತಂದ್ರೆ ಇನ್ನೊಂದ್ಸಲ ಮಾತಾಡ. ನಾನು 8 ದಿವಸ ಸ್ವಾಮಿಗಳಿದ್ದಾರೆ, ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಸುಮ್ಮನಿದ್ದೆ. ಇವಾಗ ಹೇಳೋದೇನು ಹೇಳ್ತೀಯೋ ಶುರು, ಹೌದಾ? ಯಾಕೆ? ಅರ್ಥ ಆಗಿಲ್ಲ. ಅರ್ಥ ಆಗಿದ್ದರೆ ಆನಂದವಾಗಿರ್ತೀವಿ, ಯಾರಿಗೆ ಅನ್ನೋದು ಏನು ಅನ್ಸೋದೇ ಇಲ್ಲ, ಆನಂದವಾಗಿರ್ತೀವಿ. ಯಾಕೆ ಅರ್ಥ ಆಗಿಲ್ಲ ಆ ರೀತಿ ದುಡ್ಬೇಕು ಅಂದರೆ, ಆ ರೀತಿ ಇರ್ಲಿಕ್ಕೆ ಅದೇ ಟೆಸ್ಟ್. ಅಂದರೆ ನಿಮ್ಮನ್ನೇ ನೀವು ನೋಡ್ಕೋಬೇಕು. ನಿಜ, ಎಲ್ಲ ಪರಿಸ್ಥಿತಿನಲ್ಲೂ ಅನುಕೂಲ ಅನಾನುಕೂಲ, ಮಾನ ಅವಮಾನ, ಕಷ್ಟ ಸುಖ, ಶೀತ ಉಷ್ಣ ಎಲ್ಲದರಲ್ಲೂ ಒಂದೇ ಸಮಯ ಇರ್ತೇನೆ ಅನ್ನೋದು ನೋಡ್ಕೊಂಡು ಒಂದೇ ಸಮಯ ಬಿಡ್ಬೋದು ಅಷ್ಟೇ. ಆ ರೀತಿ ಆಗಲಿಲ್ಲ ಅಂದರೆ ಯಾಕೆ ಆಗಲಿಲ್ಲ? ಒಂದು ಹೇಳೋದು ಸರಿಯಾಗಿ ಹೇಳಲಿಲ್ಲ ಅನ್ನೋದೊಂದು. ಆದರೆ ಅಹಂಕಾರಕ್ಕೆಲ್ಲ ನಾನು ಆದಷ್ಟು ನಿಮ್ಮ ಅನುಭವವನ್ನೇ ತಗೊಂಡು, ದಿನನಿತ್ಯ ಜೀವನವನ್ನೇ ತಗೊಂಡು ಆ ದೃಷ್ಟಾಂತ ಮುಖಾಂತರ ಆದಷ್ಟು ಇದು ನಿಮ್ಮ ಸ್ವರೂಪ. ಈ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇದ್ಯಾವುದು ನೀವಲ್ಲ. ಇದೆಲ್ಲ ತೆಗೆದಾಕಿದ ಮೇಲೆ ಯಾವುದು ಉಳಿಯುತ್ತೋ ಆ ನಿತ್ಯ ಅನುಭವವನ್ನು ಚೆನ್ನಾಗಿ ವಿವೇಕ ಮಾಡಿಕೊಂಡ್ರೆ ಆನಂದ. ಅಲ್ಲಿ ಎಲ್ಲವನ್ನು ಪಡ್ಕೊಂಡಿದ್ದೀವಿ, ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಎಲ್ಲವನ್ನು ಪಡ್ಕೊಂಡು ಕೇವಲ ಅಸ್ತಿತ್ವನೇ ಇದೆ, ಪವಿತ್ರವಾದಂಥ ಅಸ್ತಿತ್ವ. ಅದೇ ನಾವು, ಅದೇ ನೀವು, ಅದೇ ಆನಂದ, ಈಗಲೂ ಅದೇ ಸ್ವರೂಪ ನೀವು ಅಂತ ಸಾಕಷ್ಟು ಬಿಡಿಸಿ ಹೇಳಿ ಪ್ರಯತ್ನ ಮಾಡಿದ್ದೀವಿ కదా. ಆದರೂ ಅರ್ಥ ಆಗಲಿಲ್ಲ ಅಂದರೆ ಒಂದು ಅಧಿಕಾರ ಇಲ್ಲ. ಅಧಿಕಾರ ಇಲ್ಲ ಅಂದರೆ ಏನು ಅಧಿಕಾರ? ಮೊಟ್ಟ ಮೊದಲು ಇದು ಸಾಕು ಅನಿಸಿರ್ಬೇಕು. ಯಾವುದು? ಈ ವ್ಯವಹಾರಿಕ ಜೀವನ. ಹಾಗೆ ಸನ್ಯಾಸ ತಗೊಂಡು ಹೋಗ್ಬೇಕು ಅಂತಲ್ಲ, ಎಷ್ಟೇ ಮಾಡಿದ್ರು ಇದು ಒಂದು ಸಂಪೂರ್ಣ ಅಂತ ತೃಪ್ತಿ ಸಿಗೋಲ್ಲ. ಎಷ್ಟೇ ದುಡ್ಡು ಸಂಪಾದಿಸಿ, ಎಷ್ಟೇ ಅಧಿಕಾರ ಬರಲಿ, ಎಷ್ಟೇ ಬಂಧು ಬಳಗ ಇರಲಿ, ಏನೆಲ್ಲ ಮಾಡಿದ್ರು ಸಂಪೂರ್ಣ ಅಂತ ತೃಪ್ತಿ ಸಿಗೋಲ್ಲ. ಆದ ಕಾರಣ ಇದನ್ನೇ ಹೆಚ್ಚು ಹಂಚ್ಕೊಂಡು ಹೋದರೆ ಪ್ರಯೋಜನ ಇಲ್ಲ. ಆ ಸ್ವರೂಪವನ್ನು ತಿಳ್ಕೋಬೇಕು ಅನ್ನತಕ್ಕಂಥದ್ರಲ್ಲಿ ಪೂರ್ಣವಾದಂಥ ಆಸಕ್ತಿ ಬರಬೇಕು. ನಮಗೆ ಇದು ಸಾಕು ಅನಿಸಲ್ಲ, ಅದರ ಆಸಕ್ತಿ ಸಂಪೂರ್ಣವಾಗಿ ಬರೋಲ್ಲ. ಅದಕ್ಕೋಸ್ಕರ ಪ್ರತಿ ದಿವಸನೂ ಹೊಸ ಹೊಸ ಆಸೆ ಬೆಳೆಸ್ಕೊಳ್ತೀರ. ಇರತಕ್ಕಂಥದ್ದಲ್ಲಿ ತೃಪ್ತವಾಗಿ ಜೀವನ ಮಾಡಲಿಕ್ಕೆ ಕಲಿಯಬೇಕು. ಇದು ಒಂದು. ಎರಡನೇದು, ಪ್ರತಿ ದಿವಸ ಅಂತಃಕರಣ ಶುದ್ಧಿಗೋಸ್ಕರ, ಅಂತಃಕರಣ ಏಕಾಗ್ರತೆಗೋಸ್ಕರವಾಗಿ, ಅಂತರ್ಮುಖ ಆಗಲಿಕ್ಕೋಸ್ಕರವಾಗಿ ಪ್ರತಿ ಇಷ್ಟ ದೇವತೆ ಉಪಾಸನೆ ಮಾಡ್ತಿರ್ಬೇಕು. ಅದರಲ್ಲಿ ಈಗಿನ ಕಾಲಕ್ಕೆ ನಾವು ಜಪ ಅಂತಕ್ಕಂಥ ಭಾಳಷ್ಟು ಸುಲಭ. ಪ್ರತಿ ದಿವಸ ಒಂದು 3/4 ಗಂಟೆ ಅದು ಮಾಡಬೇಕು.
ಕನಿಷ್ಠ ಪಕ್ಷ 3/4 ಗಂಟೆ ಮಾಡಬೇಕು. ಮಾಡಿ ನಂತರ ಮಾಡತಕ್ಕಂಥ ಜೀವನವನ್ನು ಸಂಸಾರದಲ್ಲಿ ಏನೇ ಕೆಲಸ ಕೂತ್ಕೊಳ್ಳಿ, ಆಮೇಲೆ ನಮಸ್ಕಾರ ಮಾಡಿರುತ್ತೆ. ಮಾಡತಕ್ಕಂಥ ಜೀವನವನ್ನು ಯೋಗ ಬುದ್ಧಿಯಿಂದ ಮಾಡಬೇಕು. ಯೋಗ ಬುದ್ಧಿಯಿಂದ ಅಂದ್ರೇನು? ಏನು ಸ್ವಾಮೀಜಿ ಈ ಟೆಸ್ಟ್ ಮಾಡಲ್ಲ ಅಂದರೆ ಮತ್ತೆ ನೀವೇ ಕೇಳ್ತೀರ ಪ್ರಶ್ನೆಗಳನ್ನ. ಜ್ಞಾಪಕ ಇಟ್ಕೊಂಡಿರಬೇಕು. ಜ್ಞಾಪಕ ಇಟ್ಕೊಂಡಿದ್ರೇ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ. ಯಾವತ್ತಿನ ಅವತ್ತು ಮರ್ತೋಗ್ಬಿಟ್ರೆ ಮತ್ತು ಸ್ವಾಮೀಜಿ ಆಗಿದ್ರೆ ಕೊನೆ ಕ್ಲಾಸು ಹೊರಟೋಗ್ತಾರೆ. ಪಾಪ ಅವ್ರಿಗಿದ್ದೆ ನಮ್ಗೆ ಯಾಕೆ, ಹೌದು ಅವ್ರಿಗೆ ಕೊಟ್ಬಿಟ್ಟು ಅಂತ ಅವ್ರ ಜೊತೆ ಕಳೆದುಕೊಟ್ಟು ಪ್ರಯೋಜನ ಇಲ್ಲ. ಜ್ಞಾಪಕ ಇಟ್ಕೊಂಡಿರಬೇಕು. ಕೆಲಸ ಮಾಡತಕ್ಕ ಸಮಯದಲ್ಲಿ ಮೊಟ್ಟಮೊದಲು ಪೂರ್ಣ ಮನಸ್ಸಿಂದ ಮಾಡಬೇಕು. ಪೂರ್ಣ ಮನಸ್ಸಿಂದ ನಾನು ಮಾಡಬೇಕಾಗಿದೆ ಈ ಕೆಲಸನ ಅನ್ನತಕ್ಕಂಥ ಬರಬಾರ್ದು. ಒಂದು ಕಸ ಗುಡಿಸಿ ಏನನ್ನು ಮಾಡಿ ಪೂರ್ಣ ಮನಸ್ಸಿಂದ ಮಾಡಬೇಕು. ಮತ್ತು ಯಾವುದೇ ಫಲಾಪೇಕ್ಷೆ ಇಲ್ಲದಿರ ಮಾಡಬೇಕು. ಮಾಡೋದೇ ಆನಂದ, ಮಾಡೋದೇ ಆನಂದ. ಮತ್ತು ನಾನು ಮಾಡ್ತಿದ್ದೀನಿ ಅಂತ ಅಹಂಕಾರ ಇಲ್ದಿರ ಮಾಡಬೇಕು. ಅಹಂಕಾರ ಇಲ್ದಿರ ಮಾಡಬೇಕು. ಯಾವ ರೀತಿ ಸಾಧ್ಯ? ನಾವು ಅಂದ್ಕೊಂಡಿದ್ರೆ ಎಲ್ಲವೂ ನಾವೇ ಮಾಡ್ತೀವಿ ಅಂತ. ನಿಜವಾಗಿ ಇಡೀ ಪ್ರಪಂಚನ ತೆಗೆದು ಪರಮಾತ್ಮ ಇಚ್ಛೆ ಪ್ರಕಾರ ಇಟ್ಕೊಂಡು ಹೋಗ್ತಾ ಇದೆ. ಅದ್ರಲ್ಲಿ ನಮ್ಮ ಶರೀರನ ತಕ್ಕಂಥ ನಮ್ಮ ಮನಸ್ಸು ಹಿಂದೆ ಎಲ್ಲ ಕೆಲಸ ಮಾಡ್ತೀವಿ ಅಷ್ಟೇ. ಸೊ ನಾವೇ ಮಾಡ್ತಿದ್ದೀವಿ, ಪರಮಾತ್ಮ ನಡೆಸ್ಕೊಂಡು ಹೋಗ್ತೇವೆ. ಜಯದಯಾಳ ಗೋಯಂಕ ಅಂತವರು ಗೀತಾ ಪ್ಲಸ್ ಪ್ರಾರಂಭ ಮಾಡಿದವರು. ಅವ್ರ ಜೀವನದಲ್ಲಿ ಒಂದು ಘಟನೆ ನಡೆಯಿತು. ಯಾರೋ ಸಾಧುಗಳು ಬಂದು ಊರಲ್ಲಿ ಜಗತಿ ಕಟ್ಟೆ ಮೇಲೆ ಕೂತಿರ್ತಾರೆ. ತಮ್ಮಂಗೆ ಹೇಳ್ತಾರೆ, ಹೋಗೋ ಸಾಧುಗಳು ಕರಿ, ನಮ್ಮ ಅಣ್ಣ ನಿಮಗೆ ಭಿಕ್ಷಾ ಕೊಡ್ತಾರಂತೆ ಅಂತೇಳಿ ಕರ್ಕೊಂಬಂತ. ಬಂದು ಹೇಳ್ತಾರೆ, ನಮ್ಮ ಅಣ್ಣ ನಿಮಗೆ ಭಿಕ್ಷಾ ಕೊಡ್ತಾರಂತೆ ಬನ್ನಿ ಅಂತ. ಬರಲ್ಲಪ್ಪ, ಇವತ್ತೇ ನಿಮ್ಮ ಅಣ್ಣ ಕೊಡ್ತಾರೆ, ನಾಳೆ ಯಾರು ಕೊಡ್ತಾರೆ? ಅದೇ ರೀತಿ ಬಂದು ಹೇಳ್ತಾರೆ, ಇಲ್ಲಂತೆ ಇವತ್ತು ನಿಮ್ಮ ಅಣ್ಣ ಕೊಡ್ತಾರೆ, ನಾಳೆ ಯಾರು ಕೊಡ್ತಾರೆ ಅಂತ ಪ್ರಶ್ನೆ ಆಗ್ತಾರೆ. ಅವರು ಬರದಂತೆ ಅಂತ. ಅವ್ರು ಚೆನ್ನಾಗಿ ಶಾಸ್ತ್ರ ಚಿಂತನೆ ಮಾಡಿದರು. ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಾಯಿತು. ನಮ್ಗಾದ್ರೆ ಏನರ್ಥ ಆಗುತ್ತೆ. ಅದಕ್ಕೆ ಈಗಿನ ಕಾಲಕ್ಕೆ ಈ ಸಾಧುಗಳು ಮಾತಾಡ್ಬಾರ್ದು, ಸನ್ಯಾಸಗಳು ಏನಾಗ್ಬಿಟ್ಟಿದೆ, ಅದು ಒಂದು ದೊಡ್ಡ ಬಿಸ್ನೆಸ್ ಆಗಿಬಿಟ್ಟಿದೆ. ಒಂದು ದಿವಸಕ್ಕೆ 2 ದಿವಸ ಗ್ಯಾರಂಟಿ ಮಾಡ್ಕೊಳ್ತಾರೆ, 2 ದಿವಸ ಕೊಟ್ಟು ಮತ್ತೆ ತಿಂಗಳು ಪೂರಕ್ಕೆ ಬರ್ತಾರೆ. ಈ ಥರ ಏನೇನು ಯೋಚನೆ ಮಾಡ್ತೀವಿ. ಅದೇ ಥರ ಇದ್ದಾರೆ ಇವಾಗ. 25,000 ಡೊನೇಷನ್ ಏನು ಬರ್ತಾರೆ, ಕನಿಷ್ಠ 25,000 ಕೊಟ್ಟರೇನೆ ಹೋಗೋದು. ಅದಕ್ಕೆ ನಮ್ಗೆ ಆ ಥರ ಹೊಡೆಯುತ್ತೆ. ಅವರು ಜಯದಯಾಳ ಗೋಯಂಕ ಹೇಳ್ತಾರೆ, ಹೋಗಿ ಹೇಳು, ನೆನ್ನೆ ದಿವಸ ಯಾರು ಭಿಕ್ಷಾ ಕೊಟ್ಟರು ಇವತ್ತು ಅವರೇ ಕೊಡ್ತಾರಂತೆ, ನಾಳೆನೂ ಅವರೇ ಕೊಡ್ತಾರಂತೆ, ಬಾ. ಅಂದು ನಿನ್ನ ಸಲಹಿದರ ಮುಂದೆ ನಿನ್ನ ಸಲಹುವರಾರು, ಅಂದು ನಿನ್ನ ಸಲಹಿದರ ಮುಂದೆ ನಿನ್ನ ಸಲಹುವರಾರು, ಅಂದಿಂದೆಲ್ಲಿಗೂ ನಂದಿವಾಸನಿದ್ದಾನೆ ನಂದಿವಾಸನಿದ್ದಾನೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸೋ ಗೌರಿಕಾಂತನಿದ್ದಾನೆ ಇದ್ದಾನೆ. ಆ ದೃಢತೆ ಇರಬೇಕು. ತಾಯಿ ಗರ್ಭದಲ್ಲಿದ್ದಾಗ ಯಾರು ನೋಡ್ಕೊಂಡ್ರು? ನನ್ನ ತಾಯಿ ಯಾರು ನೋಡ್ಕೊಂಡ್ಲ? ಏನು ಮಾಡೋಕ್ಕಾಗಿರಲಿಲ್ಲ, ಹೌದಾ? ತಂದೆ ನೋಡ್ಕೊಂಡ ಗರ್ಭದಲ್ಲಿದ್ದಾಗ ಇಲ್ಲ. ಯಾವ ಒಂದು ಶಕ್ತಿ, ಯಾವ ಒಂದು ಪರಮಾತ್ಮ ಕಣ್ಣು ಮೂಗು ಇವೆಲ್ಲವನ್ನು ಮಾಡಿದ. ನಾವೆಲ್ಲ ಪ್ರಾರ್ಥನೆ ಮಾಡೋದು, ನನಗೆ ಉಸಿರಾಡಕ್ಕೆ ಮೂಗು ಕೊಡು, ಕೇಳಲಿಕ್ಕೆ ಕಿವಿ ಕೊಡು, ಈ ಥರ ಕೇಳ್ಕೊಂಡು ಎಷ್ಟು ನೀಟಾಗಿ ಮಾಡಿ ಅಂತ. ಇಲ್ಲಿ ಇವಾಗ ಇವ್ರು ಮಾಡೋದೇನೋಣ, ರಕ್ತ ತಯಾರು ಮಾಡಬೇಕಾದ್ರೆ ಇವಾಗಲೂ ಇನ್ನೊಂದು ರಕ್ತದಿಂದ ಇನ್ನೊಂದು ಶರೀರದಿಂದ ರಕ್ತ ತಗೊಳ್ತಾರೆ ಹೊರತು ಆ ರಕ್ತದಲ್ಲಿ ಏನೇನಿದೆ ಎಲ್ಲ ಅದೆಲ್ಲ ಇದು ಮಾಡ್ತಾರೆ. ಆ ರಕ್ತ ಯಾವ ರೀತಿ ತಯಾರಾಗಿದೆ ಅನ್ನ
ಚಪಾತಿ ಇದರಲ್ಲೇ ತಯಾರಾಗಿದೆ. ಹಾಗಿದ್ಮೇಲೆ ನೀನು ಅನ್ನ, ಚಪಾತಿ, ಪುಳಿ, ಮೊಸರು ಎಲ್ಲ ತಗೊಂಡು ಲ್ಯಾಬ್ರೇಟರಿನಲ್ಲಿ ರಕ್ತ ತಯಾರು ಮಾಡೋಣ. ಇವತ್ತು ಶರೀರದಿಂದಲೇ ತಗೋಬೇಕು ಹೊತ್ತು ರಕ್ತನ ನಾವೇ ತಯಾರು ಮಾಡೋಕ್ಕಾಗಿಲ್ಲ. ಯಾವ ಒಂದು ಶಕ್ತಿ ಅನ್ನತಕ್ಕಂಥ ತಾಯಿ ಗರ್ಭದಿಂದ ನೋಡ್ಕೊಳ್ತಾವೆ. ಇವತ್ತು ನಾನು ಸಿಕ್ಕಾಪಟ್ಟು ಹುಚ್ಚಾಪಟ್ಟು ತಿಂತೀನಿ, ಆದರೂ ಅದನ್ನೆಲ್ಲ ಜೀರ್ಣ ಮಾಡುತ್ತೆ. ಯಾವ ಶಕ್ತಿ ಜೀರ್ಣ ಮಾಡಿ ಇದನ್ನು ರಕ್ತ ಮಾಂಸಗಳ ಪರಿವರ್ತನೆ ಮಾಡಿ ಅಶುದ್ಧವಾದಂಥ ರಕ್ತವನ್ನು ಹೃದಯಕ್ಕೆ ತೊಗೊಂಡೋಗಿ ಶುದ್ಧಿ ಮಾಡಿ ಮತ್ತೆ ಎಲ್ಲ ಶರೀರ ಭಾಗಗಳನ್ನು ಹಂಚುತ್ತೋ, ಒಂದು ಸಲ ಯೋಚನೆ ಮಾಡಿ ನೀವು, ಈ ಕೆಲಸ ಪರಮಾತ್ಮ ನಮಗೆ ಕೊಟ್ಬಿಟ್ಟಿದ್ರೆ ತಿಂದಮೇಲೆ ಜೀರ್ಣ ಮಾಡ್ಕೋಬೇಕು, ರಕ್ತ ಮಾಂಸಗಳ ಪರಿವರ್ತನೆ ಮಾಡಬೇಕು. ಅವ್ರು ಯಾರು ಹೇಳಿದ್ರು, ಅಯ್ಯೋ ಸ್ವಾಮೀಜಿ ಮಕ್ಕಳಿಗೆ ಅನ್ನ ತಿನ್ಸೋದೇ ಕಷ್ಟ, ಇವಾಗ ಇದನ್ನೆಲ್ಲ ಕಲಿಸ್ಬೇಕಾಗಿದ್ರೆ ಈ ರೀತಿಯಾಗಿರೋದು ಇಲ್ಲ. ಮುಖ್ಯವಾದ ಪರಮಾತ್ಮನ ಇಟ್ಟು ನೋಡ್ತೇನೆ, ಉಸಿರಾಡತಕ್ಕಂಥದ್ದು, ರಕ್ತ ಮಾಂಸಗಳ ತಯಾರು ಮಾಡತಕ್ಕಂಥದ್ದು ಎಲ್ಲ ಹೌದಾ. ಆ ಶಕ್ತಿ ಅನ್ನತಕ್ಕಂಥದ್ದು ಮುಂದೇನು ನೋಡಿಕೊಳ್ಳುತ್ತೆ. ಸತ್ತು ಹೋಗಿಲ್ಲ, ಇದ್ದಾನೆ. ಎಷ್ಟು ದೃಢತೆ ಇರಬೇಕಪ್ಪ ಅನ್ನೋದ್ರಲ್ಲಿ ದಿನನಿತ್ಯ ಮೇಲೆ ಜೀವನ ಮಾಡಬೇಕಾದ್ರೆ ದೃಢವಾಗಿರ್ಬೇಕು. ನೋಡ್ತಾನೆ, ನೋಡ್ಕೊಳ್ತಾನೆ. ಎಷ್ಟು ಮಟ್ಟಿಗೆ ದೃಢತೆ ಇರಬೇಕಂದ್ರೆ, ಆ ದ್ರೋಣಾಚಾರ್ಯರು ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣಾಚಾರ್ಯರು ಆ ಭೀಷ್ಮಾಚಾರ್ಯರನ್ನು ದುರ್ಯೋಧನ ಹೇಳ್ತಂತೆ, ನೀವು ಪಾಂಡವ ಪಕ್ಷಪಾತಿಗಳು ಸರಿಯಾಗಿ ಯುದ್ಧ ಮಾಡ್ತಿಲ್ಲ ಅಂತ. ಅದಕ್ಕೆ ದ್ರೋಣಾಚಾರ್ಯ ಹೇಳ್ತಂತ ಆ ಥರ ಮಾತಾಡೋಣ, ನಾಳೆ ದಿವಸ ನೋಡು ನನ್ನ ಹೆಣವಾದರೂ ಕುರುಕ್ಷೇತ್ರದಲ್ಲಿ ಬೀಳುತ್ತೆ, ಇಲ್ಲ ಅರ್ಜುನ ಅದು ಸಾಯ್ತಾನೆ ಅಂತ ಆ ಥರ ಪ್ರತಿಜ್ಞೆ ಮಾಡ್ತಾರಂತೆ. ಸರಿ, ಆ ಥರ ಪ್ರತಿಜ್ಞೆ ಅವ್ರನ್ನ ನೋಡಿ ಅರ್ಜುನ ಏನು ಮಾಡ್ತೀನೋ, ಯಾವ ರೀತಿ ಇದನ್ನು ಎಷ್ಟು ಭಯಪಡ್ತೀನೋ ನೋಡೋಣ ಅಂತ ಆ ಅರ್ಜುನ ಮನೆಗೆ ಹೋಗ್ತಾನಂತೆ ರಾತ್ರಿ. ಕೃಷ್ಣ ಅರ್ಜುನ ನಾನು ನಿದ್ದೆ ಮಾಡ್ತಿರ್ತೀನಿ ಚೆನ್ನಾಗಿ. ಅರ್ಜುನ ಹೇಳು, ಏನು ಇಷ್ಟು ಹಾಯಾಗಿ ನಿದ್ದೆ ಮಾಡ್ತಿದ್ದ? ದ್ರೋಣಾಚಾರ್ಯ ಪ್ರತಿಜ್ಞೆ ಗೊತ್ತು ಗೊತ್ತು, ಏನು ನಾಳೆ ದಿವಸ ನನ್ನ ಹಣ ಬಿಡುತ್ತಲ್ಲಿ, ಮತ್ತು ನಾಳೆ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ದು ಇಷ್ಟೊಂದು ಹಾಯಾಗಿ ನಿದ್ದೆ ಮಾಡ್ತಿದ್ಯಲ್ಲ. ನಾನು ನಿದ್ದೆ ಮಾಡೋದೇನಪ್ಪ, ನೀನು ಎದ್ದಿದ್ದೀಯಲ್ಲ. ಅದು ಪರಮಾತ್ಮ ಯಾವತ್ತೂ ನಿದ್ದೆ ಮಾಡಲ್ಲ, ಪ್ರತಿಯೊಬ್ಬರು ನೋಡ್ಕೊಳ್ತಿರ್ತಾರೆ. ನಿದ್ದೆ ಮಾಡೋದು ನಾವು, ಸುಪ್ರಭಾತ ಹಾಕೋದು ಪರಮಾತ್ಮಗೆ. ಎದ್ದೇಳು ಮಂಜುನಾಥ, ಮಂಜುನಾಥ ಯಾವತ್ತೂ ಮಲಗಲಿಲ್ಲ. ಮತ್ತು ಯಾಕಪ್ಪ ಅದನ್ನು ಇಟ್ಟಿದ್ದಾರೆ ಅಂದರೆ, ಈ ರೆಕಾರ್ಡ್ ಹಾಕೋದು, ನಮ್ಮ ದೇವಸ್ಥಾನದಲ್ಲಿ ರೆಕಾರ್ಡ್ ಹಾಕೋದು ತಪ್ಪು. ಮತ್ತು ಆ ಮುಸ್ಲಿಮ್ಸು ನೀನು ಉಪವಾಸ ಮಾಡೋಕ್ಕೆ ಮಾಡು, ಊರಿಗೆಲ್ಲ ಡಿಸ್ಟರ್ಬ್ ಮಾಡಬೇಕು, ಅದು ಭಕ್ತಿ ಅನ್ನಿಸ್ಕೊಳ್ಳೋದು. ನೀನು ಉಪವಾಸ ಮಾಡು, ಅಲ್ಲ ನಮ್ಮ ಜನಕ್ಕೆ ಗೊತ್ತಾಗಲ್ಲ ಟೈಮಿಂಗ್ಸು, ಅದಕ್ಕೋಸ್ಕರ ಕೂಗು ಹೇಳ್ತೀವಿ ಅಂತ. ನಿಮ್ಮ ಜನಕ್ಕೆ ಎಲ್ಲದಕ್ಕೂ ಟೈಮ್ ಗೊತ್ತಾಗುತ್ತೆ, ಇದಕ್ಕೆ ಮಾತ್ರ ನೀವು ಕೂಗು ಹೇಳ್ಬೇಕಾ? ನಾವು ಅಷ್ಟೇ ಸುಪ್ರಭಾತ ರೆಕಾರ್ಡ್ ಹಾಕ್ಬಿಟ್ಟು ಮಲಗಿಬಿಡ್ತೀವಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಭಕ್ತಿಯಿಂದ ನಮ್ಮ ಅನುಷ್ಠಾನ ಮುಗಿಸ್ಕೊಂಡು ಪರಮಾತ್ಮ ಹತ್ರ ಬಂದು ಸುಪ್ರಭಾತ ಹೇಳಬೇಕು, ಎಬ್ಬಿಸ್ಬೇಕು ನಾವು. ಅದು ಯಾಕೆ ಇಟ್ಟಿದ್ದಾರೆ? ನಮ್ಮ ಪರಿವರ್ತನೆಗೋಸ್ಕರ, ನಮ್ಮ ಭಕ್ತಿಗೋಸ್ಕರ ಇಟ್ಟಿದ್ದಾರೆ ಹೊರತು ಪರಮಾತ್ಮ ಯಾವತ್ತೂ ನಿದ್ದೆ ಮಾಡೋಲ್ಲ. ಆದಮೇಲೆ ನೋಡ್ಕೊಳ್ತಾನೆ. ದೈವವೇ ಪರಮ ವೃದ್ಧೋಕ್ಷಯ ಕಾರಣ, ನಮ್ಮ ವೃದ್ಧಿಗಾಗಲಿ ಕ್ಷಯಕ್ಕಾಗಲಿ ದೈವವೇ ಕಾರಣ ಅಂತ ಆ ರೀತಿ ಯೋಗ ಬುದ್ಧಿಯಿಂದ ಜೀವನ ಮಾಡಬೇಕು. ಇನ್ಮೇಲೆ ಅದೇ ಪ್ರತಿ ದಿವಸ ಒಂದು ಅಭ್ಯಾಸ ಮಾಡತಕ್ಕಂಥ ಜೀವನ ಯೋಗ ಬುದ್ಧಿಯಿಂದ ನಾನು ಮಾಡ್ತೀನಿ, ಅಹಂಕಾರ ಇದ್ದೀರ ಪರಮಾತ್ಮ ನಿಮ್ಮ ಸೇವೆ ಅನ್ನತಕ್ಕ ದೃಷ್ಟಿಯಿಂದ ಮಾಡಬೇಕು. ಪರಮಾತ್ಮನೇ ಮಾಡಿಸ್ತಿದ್ದಾರೆ ಅನ್ನತಕ್ಕ ದೃಷ್ಟಿಯಿಂದ ನಂತರ ಏನು ನಡೆಯಲಿ ಜೀವನದಲ್ಲಿ ಸಮತ್ವಂ ಯೋಗ ಉಚಿತ, ಮನಸ್ಸು ಸಮಾಧಾನವಾಗಿರಬೇಕು. ಏನಾಗ್ಬಿಡುತ್ತೇಳಿ ಮ್ಯಾಕ್ಸಿಮಮ್ ಒಂದು ಪ್ರಾಣ ಹೋಗುತ್ತೆ, ಇಲ್ಲ ಅವಮಾನ ಆಗುತ್ತೆ ಅಂತೀವಿ ಅಷ್ಟೇ, ಹೌದಾ? ಮೊದಲೇ ಪ್ರಾಣ ಹೋಯಿತು, ನೀವು ಒಪ್ತಿರೋ ಇಲ್ಲ, ಎಷ್ಟು ಬೇಗ ಅಷ್ಟು ಒಳ್ಳೆಯದು. ಇದು ತಾನು ಏನು ಮಾಡ್ತೀವಿ ಹೇಳಿ? ಏನೇನೋ ರೋಗಗಳೆಲ್ಲ ಬಂದು ಬಿ ಪಿ ಶುಗರ್ ಬಂದು ಪ್ಯಾರಾಲಿಸಿಸ್ ಆಗಿ ಕಿಡ್ನಿ ಫೇಲ್ ಆಗಿ ಹಾರ್ಟ್ ಫೇಲ್ ಆಗಿ ಇದೆಲ್ಲ ರಾಮಾಯಣ ಆಗೋ ಬದಲು ಬೇಗ ಹೋಗಿ ಅಷ್ಟು ಒಳ್ಳೆಯದು. ಇನ್ನು ಅವಮಾನ ಆಗುತ್ತೆ. ಏನು ಅವಮಾನ ಅಂದರೆ ಇರತಕ್ಕಂಥ ವಸ್ತುಸ್ಥಿತಿ ಏನೋ ಅದು 4 ಜನಕ್ಕೆ ಗೊತ್ತಾಗುತ್ತೆ, ಗೊತ್ತಾಗಿ ಬಿಡು, ಸೊ ವಾಟ್,
ನಾವು ಯಾವಾಗ ಡ್ರಾಮಾ ಆಡಲಿಕ್ಕೆ ಶುರು ಮಾಡ್ತೀವೋ ಅವಾಗ ನಮಗೆ ಅವಮಾನ ಅಂತೀವಿ. ಇರೋ ಪರಿಸ್ಥಿತಿ ಇದು. ಈಗ ರಿಸೆಪ್ಷನ್ಗೆ ಮದುವೆಗಳಿಗೆ ಹೋಗಬೇಕಾದ್ರೆ ಭಾಳಷ್ಟು ತಯಾರಾಗಿ ಹೋಗ್ತೀವಿ, ಹೌದಾ? ಎಷ್ಟು ಜನ ಬಂದು ಹೇಳ್ತಾರೆ ನನಗೆ, ಸ್ವಾಮೀಜಿ ಹೋಗಿದ್ವಿ, ಎಷ್ಟು ಮರ್ಯಾದೆಯಿಂದ ಮಾತಾಡ್ಸೋರು, ಎಷ್ಟು ಜನ ಮಾತಾಡ್ಸೋರು ಅಂತ. ನಾನು ಹೇಳ್ತೀನಿ, ನಿಜವಾದ ಅಷ್ಟು ಮರ್ಯಾದೆಯಿಂದ ಮಾತಾಡ್ಸೋ ನಿಮ್ಮನ್ನು ನಿಮ್ಗೆ ಅನಿಸಿದ್ರೆ ಇನ್ನೊಂದು ಸಲ ಹೋಗ್ಬೇಕಾದ್ರೆ ಆ ಮೇಕಪ್ ಎಲ್ಲ ಬಿಟ್ಬಿಟ್ಟು ಆಭರಣಗಳು ಎಲ್ಲ ಡ್ರೆಸ್ ಎಲ್ಲ ಬಿಟ್ಟು ಸರಳವಾಗಿ ಹೋಗಿ. ಅವಾಗ ಯಾರೂ ಮಾತಾಡ್ಸೋಲ್ಲ ಅಂತಾರೆ. ಮತ್ತು ಯಾವುದು ಮಾತಾಡ್ಸಿದ್ರೆ ಆ ನೆಕ್ಲೆ ಅಲಂಕಾರವನ್ನೇ ಮಾತಾಡ್ತೀರಿ, ಅದೇ ರಿಪ್ಲೈ ಕೊಡೋಕ್ಕಾಗಲ್ಲ ಅಂತ ನಿಮ್ಮನ್ನು ನೀವು ರಿಪ್ಲೈ ಕೊಡಬೇಕು. ಒಂದು ವೇಳೆ ಅದೇ ಮಾತಾಡೋದಾಗಿದ್ದರೆ ನೀವು ನೀವು ಸುಂದಿರು ಅನ್ನೋರು. ನಾವೇನು ಮಾಡ್ತೀವಿ, ಯಾವುದಕ್ಕೂ ಮರ್ಯಾದೆ ಕೊಟ್ಟರೆ ನಮಗೆ ಮರ್ಯಾದೆ ಕೊಟ್ಟರು ಅಂತ. ಅದೇ ರೀತಿ ಶರೀರ ಮರ್ಯಾದೆ ಕೊಟ್ಟು ನನಗೆ ಮರ್ಯಾದೆ ಕೊಟ್ಟರು, ಶರೀರ ನೋಡಿ ಹೀಗಾಡ್ಸಿ ನಾನು ಹೀಗಾಡ್ಸಿದ್ರು ಅಂತೀವಿ. ನಾನು ಅನ್ನತಕ್ಕಂಥದ್ದು ಬೇರೆ ಏಕೆ ಮಾಡಿದ್ದಲ್ಲ. ಅದ ಕಾರಣ ಏನೇ ನಡೀಲಿ ಪರಮಾತ್ಮ ನಿನ್ನ ಸೇವೆ ಮಾಡಬೇಕು, ಮತ್ತು ಏನೇ ನಡೀಲಿ ಪರಮಾತ್ಮ ನಿನ್ನ ಪ್ರಸಾದ ಇರುವ ಕೆಲಸ ಮಾಡು ಕಿರಿದೆಯನ್ನೇ ಮನವಿಟ್ಟು ದೊರೆತದ ಹಸಾದವೆಂದನ್ನು ಗುಣಗಿಡದು ಧರಿಸು ಲೋಕದ ಭರವ ಪರಮಾತ್ಮನ ಬಿಡದು ಹೊರಡು ಕರೆ ಹೊರಡದೆ ಮುಕ್ಕುತ್ತಿಮ್ಮ. ಯಾವಾಗ ದೃಷ್ಟಿ ಅನ್ನತಕ್ಕ ಪರಮಾತ್ಮ ಪ್ರಾಪ್ತಿನಲ್ಲಿ ಇರಬೇಕು. ಹೊರಗೆ ಲೋಕಾಸಕ್ತಿ ಯಾವ ರೀತಿ ಇರಬೇಕು ಕುಟುಂಬದಲ್ಲಿ ಅಂದರೆ, ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯ ಧ್ಯಾನ, ಒಳಗೆ ಉದಾಸೀನ, ಹೊರಗೆ ಸಂಸ್ಕೃತಿ ಭಾರ, ಒಳಗದ ತಾತ್ಸಾರ, ಹೊರಯೋಗ ಮಾರ್ಗವಿದೆ ಮುಕ್ಕುತ್ತಿಮ್ಮ. ಎಲ್ಲೋ ಇಟ್ಟಿರಬಾರ್ದು, ಎಲ್ಲ ಜವಾಬ್ದಾರಿ ತಗೋಬೇಕು, ಎಲ್ಲವನ್ನು ಮಾಡಬೇಕು, ಯಾವುದಕ್ಕೂ ಅಂಟ್ಕೋಬಾರ್ದು. ಸೊ ಈ ರೀತಿಯ ಜೀವನ ಮಾಡಿಕೊಂಡು ನಂತರ ಶರೀರದ ಆರೋಗ್ಯಕ್ಕೂ ಶರೀರವನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೂ ಪ್ರಯತ್ನ ಮಾಡಬೇಕು. ಯಾಕೆ ಶರೀರ ಅನ್ನತಕ್ಕಂಥ ಚೆನ್ನಾಗಿದ್ದರೆ ಆರೋಗ್ಯವಾಗಿದ್ದರೆ, ಶುಚಿ ಮತ್ತು ಆರೋಗ್ಯ ಇದ್ದರೆ ಆಗ ನಾವು ಲೌಕಿಕ ವ್ಯವಹಾರ ಮಾಡಲಿಕ್ಕೂ ಅನುಕೂಲ, ಆಧ್ಯಾತ್ಮಿಕ ಸಾಧನೆ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಸೊ ಶರೀರ ನಾವು ನೆಗ್ಲೆಕ್ಟ್ ಮಾಡಿ ಆರೋಗ್ಯ ಕೆಡಿಸ್ಕೊಂಡ್ಬಿಟ್ರೆ ಯಾವ ಸಾಧನೆಯೂ ಆಗಲ್ಲ. ಆದ ಕಾರಣ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಶರೀರ ಶುದ್ಧಿ ಅಂತ ಎರಡು ರೀತಿ. ಒಂದು ದಿವಸ ಸ್ನಾನ ಮಾಡೋದಕ್ಕೆ ಹೋಗೋದು, ಬಟ್ಟೆ ಹಾಕೊಳ್ಳೋದು ಸಾಮಾನ್ಯ ಮಾಡ್ತಿರ್ತಾರೆ. ಒಂದು ಎರಡನೇದು ಶರೀರ ಆರೋಗ್ಯವಾಗಿರಬೇಕು. ರೋಗ ಬರತಕ್ಕಂಥದ್ದು ಹಲವಾರು ರೀತಿಯಲ್ಲಿ ಬರುತ್ತೆ. ಒಂದು ಪ್ರಾರಂಭ ಪ್ರಕಾರ ಬರುತ್ತೆ ರೋಗ, ಅದನ್ನೇ ನಾವು ತಪ್ಪಿಸ್ಲಿಕ್ಕಾಗಲ್ಲ. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ. ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದ್ದು ಅದು ಇವಾಗ ರೋಗವಾಗಿ ಬರುತ್ತೆ. ಇವಾಗ ಕೂತ್ಕೊಳ್ಳಿಪ್ಪ, ಸ್ವಲ್ಪ ಹೊತ್ತು ಕೊಟ್ಟಿದ್ವಿ, ಆಮೇಲೆ ಆರತಿ ಮಾಡ್ತಾರೆ. ಅದಕ್ಕೆ ಪ್ರಾರಂಭ ಪ್ರಕಾರ ಬರುತ್ತೆ, ಮತ್ತು ವಂಶ ಪಾರಂಪರ್ಯ ರೋಗಗಳು ಬರುತ್ತೆ, ಮತ್ತು ಕಾದ್ಲೆಸ್ ಆ್ಯಂಡ್ ಕ್ಯೂರ್ಲೆಸ್ ಡಿಸೀಸ್ ಅಂತಾರೆ. ಯಾಕೆ ಬರುತ್ತೆ ಅಂತ ಗೊತ್ತಾಗಲ್ಲ, ಅದಕ್ಕೇನು ಪರಿಹಾರಗಳು ಈಗಿನ ಕಾಲಕ್ಕೂ ಅಂಥ ರೋಗಗಳಿದೆ. ಅಲೋಪತಿನಲ್ಲಿ ಏನು ಪರಿಹಾರ ಇಲ್ಲ, ಹೌದಾ? ಮತ್ತು ವಾತಾವರಣದಿಂದ ಬರುತ್ತೆ, ಮತ್ತು ನಾವು ತೊಡತಕ್ಕಂಥ ಆಹಾರದಿಂದ ಬರುತ್ತೆ, ಮತ್ತು ನಾವು ವ್ಯಾಯಾಮ ಅನ್ನತಕ್ಕ ಇಲ್ಲದೆ ಶರೀರಕ್ಕೆ ಸಾಕಷ್ಟು ಶ್ರಮ ಇಲ್ಲದಿರ ರೋಗಗಳು ಬರುತ್ತೆ. ಇವಾಗ ಇಷ್ಟು ಇದ್ದರೆ ಬರತಕ್ಕ ರೋಗಗಳೆಲ್ಲ ಪ್ರಾರಂಭ ಪ್ರಕಾರ ಬರೋದು ತಪ್ಪಿಸ್ಕೊಳಿಕ್ಕಾಗಲ್ಲ, ವಂಶ ಪಾರಂಪರ್ಯ ಬರೋದನ್ನು ತಪ್ಪಿಸ್ಕೊಳಿಕ್ಕಾಗಲ್ಲ, ಕಾದ್ಲೆಸ್ ಆ್ಯಂಡ್ ಕ್ಯೂರ್ಲೆಸ್ ತಪ್ಪಿಸ್ಕೊಳಿಕ್ಕಾಗಲ್ಲ. ಆದರೆ ವಾತಾವರಣದಿಂದ ಬರತಕ್ಕಂಥದ್ದನ್ನು ನಾವು ತಪ್ಪಿಸ್ಕೋಬೋದು. ವ್ಯಾಯಾಮ ಮಾಡಿ ರೋಗ ನಿರೋಧಕ ಶಕ್ತಿ, ರೆಸಿಸ್ಟೆನ್ಸ್ ಪವರ್, ವಾತಾವರಣವನ್ನು ತಡೆಯತಕ್ಕಂಥ ಶಕ್ತಿ ನಮ್ಮ ಶರೀರದಲ್ಲಿ ಇರಬೇಕು. ಅದಕ್ಕೋಸ್ಕರ ಯೋಗಾಸನ, ವಾಕಿಂಗು, ಪ್ರಾಣಾಯಾಮ ಇಷ್ಟು ಮಾಡ್ತಿರ್ಬೇಕು. ಸೊ ಇಲ್ಲಿ ಎಲ್ಲ ಊರಲ್ಲೂ ಇರ್ತಾರೆ ಹೇಳ್ಕೊಡೋದು, ಈ ಊರಲ್ಲಿ ಇದ್ದಾರೆ ಹೇಳ್ಕೊಡೋದು, ಹೌದಾ? ಇಲ್ಲೇ ಜನಾರ್ದನ ದೇವಸ್ಥಾನದಲ್ಲಿ ಎಲ್ಲ ಮಾಡಿಸ್ತಿರ್ತಾರಂತೆ, ಮತ್ತು ಇಲ್ಲಿ ಯಾರೋ ಒಬ್ಬರು ಇವತ್ತು ಬಂದಿಲ್ಲ ಅವರು. ಸೊ ಎಲ್ಲರೂ ಒಂದು ಕಡೆ ಒಂದು ಯೋಗಾಸನ ಕಲಿತು ಒಂದು 10 ಗಂಟೆ ಯೋಗಾಸನ ಮಾಡಿ
ಒಂದು 2 ಕಿಲೋಮೀಟ್ರ್ ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗ್ಬಿಟ್ಟು ಬನ್ನಿ, ಒಂದು 10 ನಿಮಿಷ ಪ್ರಾಣಾಯಾಮ ಮಾಡಿ, ಆರೋಗ್ಯ ಅನ್ನತಕ್ಕಂಥ ಚೆನ್ನಾಗಿರುತ್ತೆ. ಸೊ ಆರೋಗ್ಯಕ್ಕೋಸ್ಕರ ಸಾಧನೆ ನಡೀಬೇಕು ಮತ್ತು ಪ್ರತಿ ದಿವಸ ನಾಮಜಪ ಅಭ್ಯಾಸ ಮಾಡಬೇಕು ಮತ್ತು ಮಾಡತಕ್ಕಂಥ ಜೀವನವನ್ನು ಅಹಂಕಾರಗಳಿಂದ ಮನಸ್ಸನ್ನು ಏನೇ ನಡೀಲಿ ಸಮಾಧಾನ ಇಟ್ಕೊಂಡು ಪರಮಾತ್ಮನ ಸೇವೆ ಮಾಡಬೇಕು. ಈ ರೀತಿ ಮಾಡ್ತಿದ್ರೆ ಮನಸ್ಸನ್ನು ಸಮಾಧಾನ ಇರುತ್ತೆ. ಆಗ ನಾವು ತತ್ವಚಿಂತನೆ ಮಾಡಲಿಕ್ಕೆ ಸಹಾಯಕವಾಗುತ್ತೆ. ಯಾಕೆ ಇವತ್ತು ಮುಗಿದೋಗಿತ್ತು ಪ್ರವಚನ. ಇನ್ನು ನಾಳೆಯಿಂದ ಅಯ್ಯೋ ಸ್ವಾಮಿ ನಿಮ್ಮ ಪ್ರವಚನಕ್ಕೋಸ್ಕರ ಸಾಕಷ್ಟು ಪೆಂಡಿಂಗ್ ಇಟ್ಬಿಟ್ಟಿದ್ವಿ ಕೆಲಸ, ಇವಾಗ ಅವೆಲ್ಲ ಮಾಡೋ ಅಷ್ಟೊತ್ತಿಗೆ ನೀವು ಹೇಳಿದ್ದೆಲ್ಲ ಮರ್ತೋಗುತ್ತೆ. ವೇದನೆ ಜೀವನದ ಕ್ರಮ ಬದಲಾಗಬೇಕು. ಸೊ ಇದು ಪ್ರಾಧಾನ್ಯ ಇಷ್ಟು ಮಾಡಿಕೊಂಡು ನಂತರ ಲೌಕಿಕವಾದ ಮಾಡಿ ಆಗ ಮನಸ್ಸನ್ನು ಅಧ್ಯಾತ್ಮದಲ್ಲಿ ಇರುತ್ತೆ. ಸೊ ಚಿಂತನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಕೃಷ್ಣ ಪರಮಾತ್ಮ 2 ರೀತಿಯಲ್ಲಿ ಹೇಳಿದ. ಒಂದು, ಪರಮಾತ್ಮ ದೃಷ್ಟಿಯಿಂದ ನೋಡಿದಾಗ ಒಬ್ಬ ನಾನು ಅಂದರೆ ಪ್ರತಿಯೊಬ್ಬರು ನೋಡ್ಕೊಳ್ಳಿ, 2 ಭಾಗ ಇದೆ ನಮ್ಮಲ್ಲಿ. ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ, ಇದೆಲ್ಲ ವಸ್ತ್ರಗಳು ಹಾಕಿಕೊಂಡೆ, ನಾವು ಬಟ್ಟೆ ಹಾಕ್ಕೊಂಡಾಗ ಇದೆಲ್ಲವನ್ನು ಕೊಡಕೊಂಡ್ಮೇಲೆ ಕೇವಲ ಅಸ್ತಿತ್ವ ಆನಂದ ಉಳಿಯಿತು. ಇವೆಲ್ಲವನ್ನು ಕೊಡುಕೊಳ್ತೀವಿ ಅಂತ ಇದು ನಾವಲ್ಲ, ಆನಂದ ಸ್ವರೂಪ ನೀವು. ಅದು ದೇಶಕಾಲಕ್ಕೆ ಅತೀತವಾಗಿರ್ತಕ್ಕಂಥದ್ದು. ದೇಶಕಾಲಕ್ಕೆ ಅತೀತ ನಿಮ್ಮ ಅನುಭವದಲ್ಲಿ ಇದೆ. ಪ್ರತಿ ದಿವಸ ನಿದ್ದೆ ಮಾಡ್ತೀರ, ಹೌದಾ? ನಿದ್ದೆ ಮಾಡ್ತೀನಿ ವ್ಯವಹಾರ ನಡೆಯುತ್ತೆ. ನಿದ್ದೆ ಮಾಡ್ತೀನಿ ಏನು ಮಾಡೋದು ಹೇಳಿ? ಅದು ಮಾಡೋದು. ಇನ್ನು ಕೆಲವು ನಿದ್ದೆ ಹೋಗಿದ್ದೆ ಅಂತಾರೆ. ಯಾವ ರೀತಿ ಆಟೋದಲ್ಲಿ ಹೋದ್ಯೋ, ಬಸ್ಸಲ್ಲಿ ಹೋದ್ಯೋ, ಎಷ್ಟು ದೂರ ಇತ್ತು ಹೋಗೋದಲ್ಲ, ಮಾಡೋದಲ್ಲ. ಮತ್ತೇನಪ್ಪ, ನಾವು ಉಳಿಯೋದು, ನಾವು ಉಳಿತೀವಿ. ಅದನ್ನು ಎಚ್ಚರದ ಬುದ್ಧಿ ನಿದ್ದೆ ಅಂತ ಹೆಸರಿರುತ್ತೆ. ಎಲ್ಲರೂ ಹಾಗೆ ಕರೀತಿದ್ದಾರೆ. ಆದ ಕಾರಣ ನಮಗೂ ಅದೇ ಸತ್ಯ ಅನಿಸುತ್ತೆ. ಯಾವ ರೀತಿ ಅನುಭವಿಸ್ತಾ ನೋಡಿಕೊಂಡ್ರೆ ಅಲ್ಲಿ ಕೇವಲ ಅಸ್ತಿತ್ವನೇ ಇತ್ತು, ನನ್ನ ನಿಜ ಸ್ವರೂಪವೇ ಇತ್ತು. ಅದು ದೇಶ ಕಾಲಕ್ಕೆ ಅತೀತ. ಅಂದರೆ ದೇಶ ಕಾಲ ಇದೆ, ಇವಾಗ ಇದ್ದೀರ. ಕನಸಲ್ಲೂ ದೇಶ ಕಾಲ ಇತ್ತು, ಆಗಲೂ ಇದ್ರಿ. ನಿದ್ದೆ ದೇಶ ಕಾಲ ಅಂದರೆ ಇಂಥ ಸಮಯದಲ್ಲಿ ಇಂಥ ಕಡೆ ನಿದ್ದೆ ಮಾಡ್ತಿದ್ದೀನಿ ಅನ್ನೋ ಅನುಭವ ಇತ್ತು. ಆದರೆ ನೀವಿದ್ರಿ ದೇಶ ಕಾಲಕ್ಕೆ ಅತೀತ. ಆದ ಕಾರಣ ಸಾವು ಇಲ್ಲ, ಅದಕ್ಕೆ ರೋಗಾನು ಬರೋಲ್ಲ, ಯಾವುದೇ ರೀತಿಯಾದಂಥ ದುಃಖನೂ ಇಲ್ಲ, ಕೇವಲ ಆನಂದ ಸ್ವರೂಪ ಅದು. ಹೌದಾ? ಅದು ಒಂದು. ಇನ್ನಿದು ಅವತ್ತು ತೋರುತ್ತೆ, ಇದು ಆಗುತ್ತೆ. ಇದು ಸತ್ಯವಾದ. ಇದು ಅರ್ಥವಾಯಿತು. ಇನ್ನು ಸಾವುಗೋಸ್ಕರ ಭಯಪಡತಕ್ಕಂಥ ಅವಶ್ಯಕತೆ ಇಲ್ಲ. ದುಃಖಕ್ಕೋಸ್ಕರ ದುಃಖ ಅನ್ನೋದಕ್ಕೆ ಅಂಟೋದಿಲ್ಲ. ನಿಮಗೆ ಅರ್ಥವಾಗಿಲ್ಲ ಅಂದರೆ ವ್ಯಾವಹಾರಿಕವಾಗಿ ಹುಟ್ಟಿರ್ತಾರೆ, ಸಾಯ್ತಿರ್ತಾರೆ ಅಂದ್ರೂ ಗೋಳಾಡತಕ್ಕಂಥ ಅವಶ್ಯಕತೆ. ಯಾಕೆ? ಹುಟ್ಟಿದ ಮೇಲೆ ಸತ್ಯ ಸಾಯ್ತಾರೆ. ನಾನು ಹೇಳಿದ್ದೆ, ನಾವೇನು ಮಾಡ್ತೀವಿ? ಹುಟ್ಟು ಒಪ್ಕೊಳ್ತೀವಿ. ಅದೇ ರೋಗ ಬರುತ್ತೆ ಅಂದರೆ ಒಪ್ಪಲ್ಲ, ಸಾಯ್ತಾರೆ ಅಂದರೆ ಒಪ್ಪಲ್ಲ. ಒಂದು ವೇಳೆ ಸಾವು ಅನ್ನತಕ್ಕಂಥದ್ದನ್ನು ತಪ್ಪಿಸ್ಕೊಳ್ಳಿಕ್ಕೆ ತತ್ವ ತಿಳ್ಕೊಳ್ಳೋದನ್ನು ಬಿಟ್ಟರೆ ಇನ್ಯಾವ ರೀತಿಯೂ ಸಾಧ್ಯವಿಲ್ಲ. ಆದ ಕಾರಣ ವ್ಯವಹಾರ ದೃಷ್ಟಿಯಿಂದ ನೋಡಿದ್ರು ಗೋಳಾಡತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ? ಹುಟ್ಟಿದ ಮೇಲೆ ಸಾಯ್ತೀವಿ. ಮೂಗಿದ್ರೆ ನೆಗಡಿ ಬರುತ್ತೆ, ಮೂಗಿ ತೆಗೆದಾಕ್ಬಿಟ್ರೆ ಸಾಧ್ಯವಿಲ್ಲ. ಆದ ಕಾರಣ 2 ರೀತಿಯಲ್ಲಿ ಪರಮಾತ್ಮ ಹೇಳಿ ಮತ್ತೆ ಮುಂದಕ್ಕೆ ಅದು ಅರ್ಜುನಿಗೆ ಅರ್ಥವಾಗಿಲ್ಲ. ನಮಗೂ ಅಷ್ಟು ಕಾರ್ಯಕ್ರಮ ಮುಗಿತಾ ಬಂದ್ರೂ ಎಷ್ಟು ಮಾತ್ರ ಅರ್ಥ ಆಗಿದೆ ಅಂತ ಗೊತ್ತು. ಅದಕ್ಕೆ ಅರ್ಜುನಿಗೆ ಏನು ಮಾಡ್ತಾನೆ, ಮತ್ತೆ ಇನ್ನೊಂದು ರೀತಿಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ ಕೃಷ್ಣ ಪರಮಾತ್ಮ.
31ನೇ ಶ್ಲೋಕ ನೋಡಿ. ಶ್ರೀ ಭಗವಾನುವಾಚ ಸ್ವಧರ್ಮಮಪಿ ಚಾವೇಕ್ಷ್ಯ ನರಿಕಂಪಿತುಮರ್ಹಸಿ ಧರ್ಮ್ಯಾಧಿಯುದ್ಧಾಶ್ಚೇಯೋನ್ವಿತ್ ಕ್ಷತ್ರಿಯಸ್ಯ ನ ವಿದ್ಯತೆ ಸ್ವಧರ್ಮಮಪಿ ಚಾವೇಕ್ಷ್ಯ ನರಿಕಂಪಿತುಮರ್ಹಸಿ ಧರ್ಮ್ಯಾಧಿಯುದ್ಧಾಶ್ಚೇಯೋನ್ವಿತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಮುಂದಿನ ಶ್ಲೋಕ ನೋಡಿ. ಯದೃಚ್ಛಯಾಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧಮೀದೃಶಂ ಅತ ಚೇತ್ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಸ್ಯಸಿ ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿಃ ವರನಾಲತಿರಿಚ್ಯತೆ ಭಯಾಗಣಾನುಪರತಂ ವಂಸ್ಯಂತೆ ತ್ವಾಂ ಮಹಾರಥ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾಃ ನಿಂದಂತಸ್ತವ ಸಾಮರ್ಥ್ಯಂ ತತೋ ದುಃಖತರಂ ನ ಕಿಂ ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹಿಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯಃ ಸುಖದುಃಖೇ ಸಮೇ ಕೃತ್ವಾ ಲಾಭಾಲಾಭೋ ಜಯಾಜಯೋ ತತೋ ಯುದ್ಧಾಯ ವಿದ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ತತ್ವದೃಷ್ಟಿಯಿಂದ ಸಾವು ಅನ್ನತಕ್ಕಂಥದ್ದಕ್ಕೆ ದುಃಖ ಅನ್ನತಕ್ಕಂಥ ಭಯಪಡತಕ್ಕ ಅವಶ್ಯಕತೆ ಇಲ್ಲ ಅನ್ನೋದನ್ನು ಹೇಳಿ, ನಂತರ ವ್ಯವಹಾರ ದೃಷ್ಟಿಯಿಂದ ನೋಡಿದಾಗ ಹುಟ್ಟಿದವ್ರು ಸಾಯ್ತಾರೆ, ಹುಟ್ಟಿದ ಮೇಲೆ ರೋಗ ಬರುತ್ತೆ. ಚಿಕನ್ ಗುನಿಯಾ ಈ ಕಾಲಕ್ಕಂತೂ ಎಂತೆಂಥ ರೋಗಗಳು, ಅದ್ಯಾವುದೋ ಮಂಗನ ಕಾಯಿಲೆ ಅಂತ ಬರ್ತದೆ, ಬಂದಿಲ್ಲ ಕರ್ನಾಟಕದಲ್ಲಿ ಮಂಗನ ಕಾಯಿಲೆ ಅಂತ ಬರುತ್ತಂತೆ. ತಮಿಳ್ನಾಡಲ್ಲಿ ಸ್ವಲ್ಪ ದಿವಸ ಇತ್ತದು. ಆ ಮಂಗನ ಕಾಯಿಲೆ ಒಂದು ದಿವಸ ಜ್ವರ ಬರುತ್ತಂತೆ. ಒಂದು ದಿವಸ ಜ್ವರ ಬಂದರೆ ಇನ್ನು 6 ತಿಂಗಳ ಕಾಲ ಕೋತಿ ಥರ ಹಿಡ್ಕೊಂಡಿರ್ತಾರೆ ಮನೆಗೆ, ಏನು ಮಾಡೋಕ್ಕೂ ಗೊತ್ತಿಲ್ಲ. ಈ ಥರ ಕಾಯಿಲೆ ಬಂದೇ ಬರುತ್ತೆ. ಹುಟ್ಟು ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ಇಲ್ಲ ನಮ್ಮ ಸಾವು ಅನ್ನತಕ್ಕಂಥ ಇದ್ದೇ ಇರುತ್ತೆ. ಸೊ ವ್ಯವಹಾರ ದೃಷ್ಟಿಯಿಂದ ಹೇಳಿ, ಮತ್ತು ಇನ್ನೊಂದು ಸ್ವಧರ್ಮ ದೃಷ್ಟಿಯಿಂದ ಕರ್ಮ ಅನ್ನತಕ್ಕಂಥ ಮಾಡಲೇಬೇಕು, ಬಿಡಬಾರದು ಅಂತ ಹೇಳ್ತಾರೆ. ಆ ಇಷ್ಟು ಶ್ಲೋಕಗಳಲ್ಲೂ ಆ ಸ್ವಧರ್ಮ ದೃಷ್ಟಿ ಅನ್ನತಕ್ಕಂಥ ಅಂಥವನ್ನು ಹೇಳ್ತಾರೆ. ಒಟ್ಟಿನಲ್ಲಿ ಕರ್ಮ ಅನ್ನತಕ್ಕಂಥ ಬಿಡೋದ್ರಿಂದ ಯೋಜನೆ ಇಲ್ಲ, ಮಾಡಬೇಕು ಯೋಗ ದೃಷ್ಟಿಯಿಂದ, ಯೋಗ ಬುದ್ಧಿಯಿಂದ ಮಾಡಬೇಕು ಅಂತಾರೆ. ಮತ್ತು ನಾನು ಹೇಳಿದೆ, ಶರೀರ ಶುದ್ಧಿಗೋಸ್ಕರವಾಗಿ ಸಾಧನೆ ಮಾಡಿ, ಮತ್ತು ಅಂತಃಕರಣ ಶುದ್ಧಿಗೋಸ್ಕರವಾಗಿ ನಾಮಜಪ ಅಭ್ಯಾಸ ಅನ್ನತಕ್ಕಂಥದ್ದನ್ನು ಮಾಡಿ ಯೋಗ ಬುದ್ಧಿಯಿಂದ ಜೀವನ ಮಾಡಿದರೆ ಅಂತಃಕರಣಕ್ಕೆ 2 ಶಕ್ತಿ ಇರುತ್ತೆ. ಒಂದು ಭಾವನೆ ಮಾಡತಕ್ಕಂಥ ಶಕ್ತಿ, ಇನ್ನೊಂದು ವಿಚಾರ ಮಾಡತಕ್ಕಂಥ ಶಕ್ತಿ. ಸೊ ಇವಾಗ ಅಂತಃಕರಣ ಶುದ್ಧಿ ಅಂದರೆ ನಮ್ಮ ಭಾವನೆ ಶುದ್ಧವಾಗಿರಬೇಕು, ನಾವು ಶುದ್ಧವಾದಂಥ ವಿಚಾರ ಮಾಡಬೇಕು. ಭಾವನೆ ಶುದ್ಧ ನೆನಪ ಅನೇಕ ರೀತಿಯಲ್ಲಿ ಹೇಳ್ತಾರೆ. ಅದು ಒಂದನ್ನು ಚೆನ್ನಾಗಿ ನಾವು ಕಟ್ಕೊಳ್ಳಿ. ಯಾವುದೇ ಪರಿಸ್ಥಿತಿನಲ್ಲಿ ನಾವು ನಗುತ್ತಾ ಇರಬೇಕು, ಗೋಳಾಡಬಾರ್ದು.
ಹೇಗೆ ಸಾಧ್ಯ? ನಾನು ಅನೇಕ ಯುದ್ಧದಲ್ಲಿ ಹೇಳಿದೆ ಯಾವ ರೀತಿ ಮನಸ್ಸನ್ನು ನಾವು ಸಮಾಧಾನ ಇಟ್ಕೊಳ್ಳೋದು ಅಂತ. ಒಂದು, ಏನೇ ನಡೆಯಲಿ ಜೀವನದಲ್ಲಿ ಅದರ ಅನುಕೂಲವಾಗಿರತಕ್ಕಂಥ ಏನೋ ಒಂದಿರುತ್ತೆ, ಅನುಕೂಲವಾಗ್ತದೆ ನೋಡಬೇಕು. ಯಾವುದೇ ಒಂದು ಘಟನೆ ನಡೆದ್ರೂ ಸಂಪೂರ್ಣವಾಗಿ ವಿರೋಧವಾಗಿರ್ತಕ್ಕಂಥದ್ದು 100ಕ್ಕೆ 100 ಭಾಗ ವಿರೋಧ ಇರತಕ್ಕಂಥಿರೋಲ್ಲ, ಅಥವಾ 100ಕ್ಕೆ 100 ಭಾಗ ವಿರೋಧ, 100ಕ್ಕೆ 100 ಭಾಗ ಅನುಕೂಲ ಇರೋಲ್ಲ. ಅನಾನುಕೂಲವಿರುತ್ತೆ, ಅನುಕೂಲವಿರುತ್ತೆ. ಅದರಲ್ಲಿ ಏನು ಅನುಕೂಲ ಇದೆಯೋ ಅದನ್ನೇ ನೋಡಿದ್ರೆ ಮನಸ್ಸು ಒದ್ದಾಡಲ್ಲ. ನಾನು ಹೇಳಿದ್ದೆ ದೃಷ್ಟಾಂತ, ಮನೆ ಕಟ್ಟಿದ್ರು, ಗೃಹ ಪ್ರವೇಶ ಮಾಡಲಿಲ್ಲ. ಶುಕ್ರವಾರ ಗೃಹ ಪ್ರವೇಶ ಮಾಡಬೇಕಂತಿದ್ದಾರೆ, ಬುಧವಾರ ರಾತ್ರಿಗೆ ಮನೆ ಬಿದ್ದೋಯ್ತು. ಇವಾಗ ಕಟ್ಟಿದ್ದು ಹೋಯ್ತು ಅಂತ ಓಡಾಡ್ತಾರೆ ಎಲ್ಲರೂ. ಆದರೆ ಯಜಮಾನ ಮಾತ್ರ ಊರಿಗೆಲ್ಲ ಪ್ರಸಾದ ಹಂಚಿದ್ರು. ಏನೇ ಮನೆ ಬಿದ್ದೋಗಿದೆ, ಕಟ್ಟಿದ್ದು ಗೃಹ ಪ್ರವೇಶ ಮಾಡಲಿಲ್ಲ, ಇನ್ನೂ ದೇವರು ನಂಬ್ಕೊಡ್ತೇನೆ ನೀನು. ಆ ಥರ ಮಾತಾಡಬೇಡಿ. ದೇವರು ದಯಾಮಯ. ಏನು ದಯಾಮಯ? ಕಟ್ಟಿದ ಮನೆ ಕೆಡವಿಬಿಟ್ಟ, ಇನ್ನೂ ದಯಾಮಯ. ಇವರು ಮನೆಗೆ ಹೋಗಿ ಸೇರ್ಕೊಂಡು ಎಲ್ಲರೂ ಸಾಯ್ತಾರೆ ಅಂತ ನಾವು ಸೇರ್ಕೊಳ್ಳೋಕೆ ಮುಂಚೆನೇ ಕೆಡವಿಬಿಟ್ಟು ಅಂದರೆ ಅನುಕೂಲ ಆಯ್ತು ಇಲ್ಲ. ಅದೇ ಶುಕ್ರವಾರ ರಾತ್ರಿ ಬಿದ್ದೋಗಿರೆಲ್ಲ ಹೋಗಿರೋದು. ಇದೇ ರೀತಿ ಯಾವುದಾದ್ರೂ ನೋಡಿ. ಅಷ್ಟೇ ಅಲ್ಲ, ಇವತ್ತೇನು ನಡೆಯುತ್ತೋ ಅದು ನಾಳೆಗೆ ನಮಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಇವತ್ತೇ ನಿಶ್ಚಯ ಮಾಡಲಿಕ್ಕಾಗಲ್ಲ. ಅಷ್ಟು ಇವತ್ತೇ ನಿಶ್ಚಯ ಮಾಡಲಿಕ್ಕಾಗಲ್ಲ. ಇಂಥದ್ದು ಭಾಳಷ್ಟು ನಮ್ಮ ಜೀವನದಲ್ಲಿ ನಡೆದಿರುತ್ತೆ. ಅವೆಲ್ಲ ಪೇಪರ್ ಬರೋಲ್ಲ. ಈ ಪೇಪರ್ ಬರೋದು ಹೇಳ್ತೀನಿ ನಾನು ಕೆಲವರಿಗೆ ಅರ್ಥ ಆಗಲಿ ಅಂತ. ಯಾರು? ಉಪೇಂದ್ರ, ಉಪ್ಪಿ ಅಂತೀರ. ಉಪೇಂದ್ರ ಅಂತ ಫುಲ್ ನೇಮ್ ಹೇಳಬಾರ್ದು. ಉಪ್ಪಿ ಅಂದರೆ ಪ್ರೇಮದಿಂದ ಹೇಳ್ತೀವಿ ಅಂತ ಏನಾದಲ್ಲಿ. ಅವನು ಮೈಕೋಗಿ ಇಂಟರ್ವ್ಯೂ ಹೋಗಿರ್ತಾನೆ. ಇಂಟರ್ವ್ಯೂ ಎಲ್ಲ ಚೆನ್ನಾಗಾಗುತ್ತೆ, ಇನ್ನೇನು ಕೆಲಸ ಸಿಗುತ್ತೆ ಇವನಿಗೆ ಅನ್ನತಕ್ಕಂಥದ್ದು ಇರುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಬೇರೆ ಯಾರು ಕೊಟ್ಬಿಡ್ತಾರೆ ಕೆಲಸನ. ಅವನು ಓಡಾಡಿದ್ದಾನೆ, ಅವ್ರ ತಂದೆ ತಾಯಿನೂ ಓಡಾಡೋದು, ಚಿಕ್ಕ ಕೆಲಸ ಹೋಗ್ತಾರೆ ಅಂತ ಒದ್ದಾಡಿದ್ರು. ಆದರೆ ನಾನು ಒಂದು 15 ದಿವಸಕ್ಕೆ ಅವ್ರು ಯಾರೋ ಒಬ್ಬರು ಡೈರೆಕ್ಟ್ರು ಒಂದು ಫಿಲ್ಮಲ್ಲಿ ಚಾನ್ಸ್ ಕೊಟ್ಟರು. ಸರ್, ಈ 3 ಜನ ಅವನೇ ಚೆನ್ನಾಗಿ ಮಾಡ್ತಾನೆ ಅಂತ ಒಪ್ಕೊಂಡ್ಬಿಟ್ರು. ನಿಜವಾದ ಅವ್ನ ಡ್ರೆಸ್ಸು, ಅವ್ನ ಫೇಸ್ ಎಲ್ಲ ನೋಡಿದ್ರೆ ಸದ್ಯ ಅವ್ರ ಭಕ್ತರ ಅನ್ನೋದು ಹೊಡೆದ್ಬಿಡ್ತಾರೆ. ಏನು ಅಸಹ್ಯ ಬರುತ್ತೆ. ಆದ್ರೂ ಇವತ್ತು ಒಳ್ಳೆ ಆ್ಯಕ್ಟರ್, ಕೋಟ್ಯಾಂತರ ರೂಪಾಯಿ ಸಂಪಾದಿಸ್ಬಿಟ್ಟ. ಗಣೇಶ ಗೌರಿಬಿದನೂರಲ್ಲಿ ಕಡಲೆಕಾಯಿ ಮಾಡ್ಕೊಂಡಿದ್ದ. ಅದು ಯಾರೋ ಒಂದು ಚಾನ್ಸ್ ಕೊಟ್ಟರು. ಯಾವುದೋ ಒಂದು ಪಿಕ್ಚರ್, ಮೊದಲನೇ ಪಿಕ್ಚರ್ ಯಾವುದದು, ಮುಂಗಾರು ಮಳೆಯಲ್ಲಿ. ಅದು ನೋಡಿ ಯಾವ್ದು ಬರ್ಸೋದು ನೋಡಿದೆ, ಏನು ಆ್ಯಕ್ಟಿಂಗು. ಆದರೆ ಕ್ಲಿಕ್ ಆಗೋಯ್ತು. ಎಷ್ಟು ಮಟ್ಟಿಗೆ ಆ ಗಣೇಶ ಮದುವೆ ಆದ ಅಂತ ಟಿ ವಿಯಲ್ಲಿ ಅನೌನ್ಸ್ ಮಾಡಿದ್ರೆ 5 ಜನ ಹೆಣ್ಮಕ್ಳು ಸೂಸೈಡ್ ಮಾಡಿಕೊಂಡ್ರು. ಅಷ್ಟೊಂದು. ಅದೇ ಕಡಲೆಕಾಯಿ ಮಾಡ್ಕೊಂಡಿದ್ದಾಗ ಅವನ ಆಗ್ತಾನೆ ಚಾರ ಅಂದ್ಕೊಂಡ್ರು. ಇವತ್ತು 2 ದಿವಸ ಇರುತ್ತೆ ಕಷ್ಟ, ನಾಳೆ ಅದೇ ಏನಾಗುತ್ತೋ ಹೌದಲ್ಲ. ಆ ಕಾರಣ ಈ ರೀತಿ ಮನಸ್ಸನ್ನು ಸಮಾಧಾನ ಇಟ್ಕೋಬೇಕು. ಭಾವನೆ ಶುದ್ಧ ಅಂದರೆ ಪರಮಾತ್ಮ ನೋಡ್ಕೊಳ್ತಾನೆ ಅಂದ್ಬಿಟ್ಟು ಯಾವಾಗ ಆನಂದವಾಗಿರಬೇಕು. ಇದು ಒಂದು. ಮತ್ತು ಶುದ್ಧವಾದಂಥ ವಿಚಾರ ಮಾಡಬೇಕು. ಈ ಶುದ್ಧವಾದಂಥ ವಿಚಾರ, ಅಶುದ್ಧವಾದಂಥ ವಿಚಾರ ಅಂದರೆ ಯಾವುದಪ್ಪ ಅಂದರೆ ನೋಡಿ, ಇದು ಸ್ಟ್ಯಾಂಡರ್ಡ್ ಶುದ್ಧ ಅಶುದ್ಧ ಅನ್ನೋಕ್ಕೆ. ಯಾವ ವಿಚಾರ ನಿಮ್ಮಿಂದ ಹೊರಗಡೆ ಕರ್ಕೊಂಡೋಗುತ್ತೋ, ಹೊರಗಿನ ಪ್ರಪಂಚಕ್ಕೆ, ಅದೆಲ್ಲ ಅಶುದ್ಧವಾದ ವಿಚಾರ. ಇವಾಗ ನೀವು ಇಲ್ಲಿ ಬರೋಕ್ಕೆ ಅಂತ ಹೊರಟಿದ್ರಿ ಅಂತ ಇಟ್ಕೊಳ್ಳಿ. ಪ್ರವಚನಕ್ಕೆ ಹೋಗೋಣ ಅಂತ ಹೊರಟಿದ್ರಿ, ಯಾರೋ ಸಿಕ್ಕಿದ್ರು. ಎಲ್ಲಿ ಹೋಗ್ತಿದ್ಯಾ? ಈ ಥರ ಪ್ರವಚನ ಸ್ವಾಮಿ ಬಂದಿದೆ. ಅಯ್ಯೋ, ಅಲ್ಲಿ ಹೋಗಿ ಏನು ಕೇಳ್ತೀಯ? ನೋಡು ಆ ಸೀರಿಯಲ್ ನೋಡು, ನಿನ್ನೆನೇ ಶುರು ಆಯ್ತು ಆ ಸೀರಿಯಲ್ ಅಂದರೆ, ಹೌದೇನೋ ನನಗೆ ಗೊತ್ತಿರಲಿಲ್ಲ ಅಂದ್ಬಿಟ್ಟು ಹಾಗಾಗ್ಬಿಡ್ತೀನಿ. ಅಶುದ್ಧವಾದಂಥ ವಿಚಾರ. ಯಾಕೆ ಇಲ್ಲಿ ಬಂದರೆ ಅಥವಾ ಅರ್ಥವಾಯಿತೋ ನಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತಾರೆ, ಆನಂದ ಸ್ವರೂಪದಲ್ಲಿ ನಿಲ್ಲಿಸ್ತಾರೆ. ಹೌದಾ? ಅರ್ಥವಾಗಿಲ್ಲ ಈ ಸಂಸ್ಕಾರ ಅನ್ನತಕ್ಕಂಥ ಬಂದು ಒಂದಲ್ಲ ಒಂದು ದಿವಸ ಸೇರಿಕೊಳ್ತೀವಿ. ಇಲ್ಲ ಅಷ್ಟು ಆಗಲಿಲ್ಲ, ಚೆನ್ನಾಗಿ ನಿಂತು ಬರುತ್ತೆ, ಹಾಗೆ ನಿಂತು ಏನನ್ನು ಅಷ್ಟೇ ಇದೆ ಇದರಲ್ಲಿ. ಅದು ಶುದ್ಧವಾದಂಥ ವಿಚಾರ ಅಂದರೆ, ಅಶುದ್ಧವಾದ ವಿಚಾರ
ಯಾವುದು ನಿಮ್ಮನ್ನು ಕರ್ಕೊಂಡು ಹೋಗ್ತೀವೋ ಹೊರಗಿನ ಪ್ರಪಂಚಕ್ಕೆ, ಅದೇ ನಿಮ್ಮನ್ನು ದೂರ ಮಾಡಿ ಹೊರಗಿನ ಪ್ರಪಂಚಕ್ಕೆ ಯಾವುದು ಕರ್ಕೊಂಡು ಹೋಗ್ತೀವೋ ಅದೆಲ್ಲ ಅಶುದ್ಧವಾದ ವಿಚಾರ. ಯಾವುದು ನಿಮ್ಮನ್ನು ಹೊರಗಿನ ಪ್ರಪಂಚದಿಂದ ಬಿಡಿಸಿ ಒಳಗೆ ಕರ್ಕೊಂಡು ಹೋಗುತ್ತೆಯೋ ಅದು ಶುದ್ಧವಾದಂಥ ವಿಚಾರ. ಅದು ಯಾವುದಪ್ಪ? ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದನೀತಂ ಗುಹಾಯ ಪರಮೇ ವ್ಯೋಮನ್ ಸೋರಶ್ನತೆ ಸರ್ವಾನ್ ಕಾಮಾಂಸ ಬ್ರಹ್ಮಣ ಅನುಪಂಚಿತೇತಿ ತಸ್ಮಾದ್ವಾಯು ತಸ್ಮಾತ್ ಆತ್ಮನ ಆಕಾಶತಂಭೂತ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನಿರಾಪ ಅದ್ಯ ಪೃಥ್ವಿ ಪೃಥ್ವ್ಯಾವಾಯುವಲಿಪ್ಯನ್ ಅನ್ನ ಪುರುಷ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಅದರ ವಿಚಾರ ಮಾಡತಕ್ಕ ಶುದ್ಧವಾದ ವಿಚಾರ. ಯಾಕೆಂದರೆ ಅದು ನಮ್ಮನ್ನು ಒಳಗಡೆ ಕರ್ಕೊಂಡು ಹೋಗುತ್ತೆ. ಈಗಾಗಲೇ ನಾನು ವಿಚಾರ ಮಾಡಿದೆ. ಸತ್ಯ ಅಂದರೆ ಯಾವುದು? ತನ್ನ ಇರುವಿಕೆಯನ್ನು ಬದಲಾವಣೆ ಮಾಡಿಕೊಂಡಿರ, ತನ್ನ ಇರುವಿಕೆಯನ್ನು ಕಳ್ಕೊಳ್ಳದೇ ಇರತಕ್ಕಂಥ ಸತ್ಯ ಅಂದಾಗ ನಾನು ಅನ್ನತಕ್ಕಂಥ ಅನಿಸಿಕೆ ಬದಲಾವಣೆ ಆಗ್ತದೆ, ಬುದ್ಧಿ ಬದಲಾವಣೆ ಆಗುತ್ತೆ, ಮನಸ್ಸು ಬದಲಾವಣೆ ಆಗುತ್ತೆ, ಇಂದ್ರಿಯ ಬದಲಾವಣೆ ಆಗುತ್ತೆ, ಹೊರಗಿನ ಪ್ರಪಂಚ ಬದಲಾವಣೆ ಆಗುತ್ತೆ, ಆದರೆ ದೈಹಿಕ ಪ್ರಪಂಚ ಬದಲಾವಣೆ ಆಗುತ್ತೆ. ಆದ ಕಾರಣ ಇದ್ಯಾವುದು ಸತ್ಯವಲ್ಲ. ಇದೆಲ್ಲವೂ ಸತ್ಯವಲ್ಲ. ಅಷ್ಟೇ ಅಲ್ಲ, ಒಂದು ಸಮಯದಲ್ಲಿ ಇಲ್ಲ ಅಂತ ಹೇಳ್ತೀವಿ. ಯಾವಾಗ ನಿದ್ದೆ ಮಾಡಿಬಿಟ್ರೆ ಇದ್ಯಾವುದೂ ಇಲ್ಲ. ಆದ ಕಾರಣ ಇದ್ಯಾವುದು ಸತ್ಯವಲ್ಲ. ಇದೆಲ್ಲ ತೆಗೆದಾಕಿದ ಮೇಲೆ ಏನು ಉಳಿಯುತ್ತೆ ಅಂದರೆ ಕೇವಲ ಆನಂದನೇ ಉಳಿಯುತ್ತೆ, ಅಸ್ತಿತ್ವನೇ ಉಳಿಯುತ್ತೆ. ಆ ನಿದ್ದೆ ಅನುಭವ ತಗೊಂಡು ವಿಚಾರ ಮಾಡಿದ್ರೆ ಆನಂದವಾಗುತ್ತೆ. ಅಲ್ಲೇನಿತ್ತು? ಆನಂದನೇ ಇತ್ತು. ಆ ಆನಂದನೇ ನೀವು. ಇದು ಅವಾಗೇನು ಈ ವಿಚಾರದಲ್ಲಿ ಹೊರಗಿನ ಪ್ರಪಂಚದ ಬಿಟ್ಟು ಒಳಗಡೆ ಹೋಗ್ತೀವಿ. ಎಷ್ಟು ನೀವು ಒಳಗಡೆ ಹೋದರೆ ಅಷ್ಟು ಆನಂದ. ಆದ ಕಾರಣ ಶುದ್ಧವಾದಂಥ ವಿಚಾರವನ್ನೇ ಮಾಡಬೇಕು. ಅಂದರೆ ಈ ರೀತಿ ಪ್ರವಚನ ಕೇಳತಕ್ಕಂಥದ್ದು, ಇದೇ ವಿಷಯದ ಗ್ರಂಥಗಳು ಅಧ್ಯಯನ ಮಾಡತಕ್ಕಂಥದ್ದು, ಹೌದಾ? ಮತ್ತು ಶರೀರ ಶುದ್ಧಿಗೋಸ್ಕರವಾಗಿ ಸಾಧನೆ ಮಾಡತಕ್ಕಂಥದ್ದು, ಮಾಡತಕ್ಕಂಥ ಜೀವನವನ್ನು ಪರಮಾತ್ಮ ನಿಲ್ಲಿಸಬೇಕು. ಸೊ ಈ ರೀತಿಗೆ ಜನ್ಮ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಿಲ್ಲಿಸಿರೋಣ. ಈ ಶ್ಲೋಕಗಳನ್ನು ಮತ್ತೊಂದು ಅವಕಾಶದಲ್ಲಿ, ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಶಂಕರಮಠದಲ್ಲಿ ಪ್ರವಚನ ಇದ್ರೂ ಅವಾಗ ಅಲ್ಲಿ 6ನೇ ಅಧ್ಯಾಯ ತನಕ ನಡೆದಿದೆ. ಸೊ ಅದು 6ನೇ ಅಧ್ಯಾಯದಿಂದ ಮುಂದಕ್ಕೆ ಹೋಗುತ್ತೆ. ಸೊ ಇದನ್ನು ಮತ್ತೆ ಇನ್ನೊಂದು ಅವಕಾಶದಲ್ಲಿ ನಾವು ಇಲ್ಲೇ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಆ ಸ್ವಧರ್ಮ ಅನ್ನತಕ್ಕಂಥ ದೃಷ್ಟಿಯಿಂದ ನಾವು ಕರ್ಮಗಳನ್ನು ಮಾಡಲೇಬೇಕು ಅಂತೇಳಿ ಅದನ್ನು ಮತ್ತೊಂದು ಅವಕಾಶದಲ್ಲಿ ತಗೊಳ್ಳೋಣ. ಮತ್ತು ಇನ್ನು ನಾನು ಹೇಳೋದೇ ಕೊನೆ. ನಾಳೆ ಮಧ್ಯಾಹ್ನದ ಕ್ಲಾಸು, ಸಂಜೆ ಕ್ಲಾಸು ಇಲ್ಲ. ಚಲೋ ಬಿಡಿ, ಒಳ್ಳೆಯದಾಗ್ತದೆ.